ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ. ಆದ್ಮೇಲೆ ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಕ್ಲಾಸ್ ಇದೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಗಣಿತದಲ್ಲಿ ಬರ್ತಕ್ಕಂಥ ಪ್ರಮುಖ ಬೋಧನಾಶಾಸ್ತ್ರ ರೀ. ಮೆಥಡಾಲಜಿ ಕ್ವಶನ್ಸ್ ಗಳನ್ನ ಕರಿತಾ ಇದ್ದಾರೆ. ಗಣಿತದ ಬೋಧನಾ ಶಾಸ್ತ್ರ ಅಂತ ಕರಿತಾ ಇದ್ದಾರೆ ಮೆಥಡಾಲಜಿ. ಈ ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಎಕ್ಸಾಮ್ಗೆ ನಿಯರ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರ ಚರ್ಚೆನ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಹಾಗಾದ್ರೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಏನ್ ಕರ್ನಾಟಕ ಟಿ ಎಕ್ಸಾಮ್ ಆಗಿರ್ಬೋದು, ಅಥವಾ PSTR ಆಗಿರ್ಬೋದು, ಅಥವಾ GPSTR ಆಗಿರ್ಬೋದು, ಇವುಗಳಿಗೆ ಬೇಕಾಗಿರ್ತಕ್ಕಂಥ ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2 ಆಗಿರ್ಬೋದು, ರೈಟ್. ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಗಳಿದಾವೆ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ತಡ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ಗೆ. ಪ್ರಶ್ನೆ ಏನಿದಪ್ಪ ಅಂದ್ರೆ ಗಣಿತ ಬೋಧನೆಯ ದೃಷ್ಟಿಕೋನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಲಿಕಾ ಗುರಿ ಯಾವ್ದಪ್ಪ ಅಂತ ಕೇಳಿದ್ದಾರೆ. ಗಣಿತ ಬೋಧನೆ ಮಾಡ್ಬೇಕಾದ್ರ ಸೊ ಪ್ರಮುಖವಾಗಿರ್ತಕ್ಕಂಥ ಕಲಿಕಾ ಗುರಿ, ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಗುರಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಗಳನ್ನ ನಾವು ನೋಡ್ತಾ ಇದ್ದಾವೆ. ಸೂತ್ರಗಳನ್ನ ನೆನಪಿಟ್ಟುಕೊಳ್ಳೋದು ಬರೋದೇ ಇಲ್ಲ ರೀ. ಅದು ವಿಶೇಷವಾಗಿ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಾ ಇದೆ, ಕೆಳಮಟ್ಟದಾಗಿರ್ತಾ ಇದೆ. ಗಣಿತ ಪರಿಕಲ್ಪನೆಗಳ ಬಗ್ಗೆ ಜ್ಞಾನವನ್ನು ಪಡೆಯೋದು, ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಗಣಿತದ ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸೋದಿದೆ, ನಿಖರತೆಯನ್ನ ಲೆಕ್ಕಾಚಾರ ಮಾಡೋದಿದೆ. ಸೊ ಅರ್ಥ ಆಗಿರಬೇಕು. ಗಣಿತದ ಅಥವಾ ಗಣಿತ ಬೋಧನೆಯಲ್ಲಿ ಮುಖ್ಯ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಮಕ್ಕಳಲ್ಲಿ ಬೆಳವಣಿಗೆ ಮಾಡ್ಲೇಬೇಕಾಗಿರ್ತಕ್ಕಂಥ ಪ್ರಮುಖ ಗುರಿ ಯಾವ್ದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಯಾವ್ದಪ್ಪ ಅಂತಂದ್ರೆ ರೈಟ್ ಆನ್ಸರ್. ಗಣಿತದಲ್ಲಿ ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥ ಕೌಶಲ್ಯಗಳನ್ನ ಮಕ್ಕಳಲ್ಲಿ ನಾವೇನ್ ಮಾಡ್ಬೇಕು, ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ನೆನ್ಪಿಟ್ಕೋರಿ. ಯಾಕಂದ್ರೆ ಕೌಶಲ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರ ಕಲಿಕೆಯನ್ನ ಗಟ್ಟಿತನ ಮಾಡ್ತಾ ಇದಾವೆ. ಕಲಿಕೆಯನ್ನ ಮತ್ತಷ್ಟು ಏನ್ ಮಾಡ್ತಾವಪ್ಪ ಅಂದ್ರ ಉತ್ತೇಜನ ನೀಡ್ತಾ ಇದಾವೆ. ಕಲಿಕೆಗೆ ಉತ್ತೇಜನವನ್ನು ಕೊಡುವಂತ ಕೆಲಸ ಕೌಶಲ್ಯಗಳು ಮಾಡ್ತಾ ಇದಾವೆ. ಹಾಗಾಗಿ ಮಕ್ಕಳಲ್ಲಿ ಆ ಗಣಿತದ ಸಮಸ್ಯೆಗಳನ್ನ ಪರಿಹರಿಸುವ ಕೌಶಲ್ಯ. ಸಮಸ್ಯೆ ಕೊಟ್ಟಂದ್ರ ಮಗು ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸಂಗ್ರಹಿಸಿಕೊಂಡು ಅವುಗಳನ್ನ ಪರೀಕ್ಷೆ ಮಾಡಿ ಫಲಿತಾಂಶನ ಕೊಡುವಂತ ಕೆಲಸ ಮಗುವಿನಿಂದಾನೇ ಆಗಬೇಕು. ಇದರ ಅರ್ಥ ಸಮಸ್ಯೆಯನ್ನ ಬಿಡಿಸೋದು ಅದನ್ನಾಗ. ಸೊ ಇಂಥ ಕೌಶಲ್ಯಗಳನ್ನ ಮಕ್ಕಳಲ್ಲಿ ನಾವು ಬೆಳೆಸಿದ್ದೆ ಆದ್ರೆ ಖಂಡಿತ ಮಗು ಏನ್ ಮಾಡ್ತದೆ ಅಂದ್ರೆ ಗಣಿತದಲ್ಲಿ ಆಸಕ್ತಿನ ಪಡಿತಾ ಇದೆ ಅಂತ ಹೇಳ್ತಾ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಗಣಿತ ವಿಷಯದ ಮುಖ್ಯ ಲಕ್ಷಣ ಯಾವುದು? ಇದರಿಂದ ಆ ಅದು ಸಂಕ್ಷಿಪ್ತ ಮತ್ತು ಸ್ಪಷ್ಟವಾಗ್ತಾ ಇದೆ ಅದನ್ನು ಕೇಳ್ತಾರೆ. ಗಣಿತ ವಿಷಯದ ಮುಖ್ಯ ಲಕ್ಷಣ ರೀ. ಹೌದು, ಗಣಿತ ಅಂದ ಕೂಡಲೇ ಏನಪ್ಪಾ ಅಂದ್ರ ಒಂದ್ ಟೈಪ್ ಮಾನಸಿಕ ತಲೆಗೆ ಕೆಲಸ ಆತಂದಂಗ, ಹೌದಲ್ರಿ. ಸೊ ಮೆದುಳಿಗೆ ಕೊಡ್ತಕ್ಕಂತ ಒಂದು ವರ್ಕ್ ಅದನ್ನು ಕರಿತಾ ಇದ್ದಾರೆ. ಗಣಿತ ವಿಷಯ ಕಲಿಯೋದಂದ್ರೆ ದಟ್ ಇಸ್ ಅ ಮೈಂಡ್ ಸೆಟ್ ಅದನ್ನು ಕರಿತಾ ಇದ್ದಾರೆ, ರೈಟ್. ಮೈಂಡ್ ಅದಕ್ಕೆ ಸಂಬಂಧಪಟ್ಟಿದ್ದಂದ್ರ ಸೊ ಪ್ರಶ್ನೆಯನ್ನ ಆಪ್ಷನ್ಸ್ ಗಳನ್ನ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಸೊ ದಟ್ ಈಸ್ ಯಾವ್ದಂದ್ರೆ ತಾರ್ಕಿಕ ಕ್ರಮಬದ್ಧತೆನ ಒಳಗೊಂಡಿದೆ. ಯಾವುದು? ತಾರ್ಕಿಕತೆಯನ್ನ ವಿಚಾರ ಮಾಡತಕ್ಕಂಥ ತಾರ್ಕಿಕ ಲಕ್ಷಣಗಳು ಗೊತ್ತಿರ್ಬೇಕು ನಮ್ಗೆ. ಏನಂದ್ರೆ ಅವು ವಿಚಾರ ಮಾಡೋದಾಗಿರ್ಬೋದು, ಆಲೋಚನೆ ಆಗಿರ್ಬೋದು, ಇವೆಲ್ಲ ಗಣಿತದ ಮುಖ್ಯ ಲಕ್ಷಣಗಳು ಅಂತ ಕರಿತಾವ. ಮಗು ಗಣಿತವನ್ನ ಕಲಿತಾ ಇದೆ ಅಂದ್ರ ಅವನಲ್ಲಿ ವಿಚಾರತೆ ಬೆಳೀತಾ ಇದೆ, ಆಲೋಚನಾ ಬೆಳೀತಾ ಇದೆ, ಸೊ ಹೊಸತನ ಬೆಳೀತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮಸ್ಯೆಯನ್ನ ಬಿಡಿಸ್ತಕ್ಕಂಥ ಕೌಶಲ್ಯಗಳು ಬೆಳೀತಾ ಇದ್ದಾವೆ. ದಟ್ ಈಸ್ ಯಾವ್ದಪ್ಪ ಅಂದ್ರ ಮ್ಯಾಥ್ಸ್ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಗೊತ್ತಿರಲಿ ನಿಮಗೆ. ಬನ್ನಿ ನೆಕ್ಸ್ಟ್ ಮುಂದಿನ ಅಂಶ ನೋಡಿದ್ರೆ ವಿದ್ಯಾರ್ಥಿಯ ವೈಯಕ್ತಿಕ ಕಲಿಕೆಯ ಪ್ರಗತಿಯನ್ನು ಅಳೆಯಲು ವಿದ್ಯಾರ್ಥಿ ತನ್ನ ಪ್ರಗತಿಯನ್ನ ಅಳಿಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ವಿಧಾನವೇನು? ವಿದ್ಯಾರ್ಥಿ ವೈಯಕ್ತಿಕ ಅಂದ್ರೆ ತನ್ನಷ್ಟಕ್ಕೆ ತಾನೇ ಏನ್ ಮಾಡ್ಬೇಕಾಗಿದೆ? ತನ್ನ ಪ್ರಗತಿಯ ಮೌಲ್ಯಮಾಪನವನ್ನು ಮಾಡ್ಬೇಕಾಗಿದೆ. ಈ ಉದಾಹರಣೆ ಶಿಕ್ಷಕರು ಪರೀಕ್ಷೆಗಳನ್ನ ತೆಗೆದುಕೊಂಡ್ರಂದ್ರ ಆ ಮಗು ಕೆಲವೊಮ್ಮೆ ನೋಡಿ ಬರುವ ಸಾಧ್ಯತೆನೂ ಇರ್ತಾ ಇದೆ, ಕಾಪಿ ಮಾಡ್ತಕ್ಕಂತ ಸಾಧ್ಯತೆ, ನಕಲು ಮಾಡ್ತಕ್ಕಂತ ಸಾಧ್ಯತೆಗಳು ಇರ್ತಾ ಇದಾವೆ, ರೈಟ್. ಸೊ ಹಾಗಾಗಿ ಪರೀಕ್ಷೆಗಳು ಅಷ್ಟೊಂದು ಸೂಕ್ತ ಅಲ್ಲ ಅದನ್ನು ಕರಿತಾ ಇದ್ದಾವೆ. ಇನ್ನು ಅದೇ ರೀತಿ ಶಿಕ್ಷಕರ ಮೌಲ್ಯಮಾಪನ. ಕೆಲವೊಮ್ಮೆ ಶಿಕ್ಷಕರು ಪರೀಕ್ಷೆ ತೂಗುತ್ತಾರ ಅಂತ ಮಗು ಓದ್ಬೋದು, ಅಥವಾ ಶಿಕ್ಷಕರ ಕೆಲವೊಂದು ಇಂಡೈರೆಕ್ಟ್ ಆಗಿರ್ತಕ್ಕಂತ ಕೆಲವೊಂದು ತಂತ್ರಗಳ ಮೂಲಕ ಮಗುವಿನ ಮೌಲ್ಯಮಾಪನ ಆದಾಗ ಮಗು ಕೆಲವೊಮ್ಮೆ ಏನ್ ಮಾಡ್ಬೋದು, ಅದು ಗೊತ್ತಾದಾಗ ಇಟ್ ಮೀನ್ಸ್ ಮಗುವಿನ ಮೌಲ್ಯಮಾಪನ ಶಿಕ್ಷಕರು ಮಾಡ್ತಾ ಇರೋದು ಮಗುವಿಗೆ ಗೊತ್ತಾದಾಗ ಮಗುವಿನ ವರ್ತನೆಗಳು ಏನಾಗ್ಬೋದು, ಕೃತಕ ಆಗ್ಬೋದು. ಅವಾಗ ಮೌಲ್ಯಮಾಪನ ಅಷ್ಟೊಂದು ಉಪಯುಕ್ತ ಆಗಂಗಿಲ್ಲ. ಜೊತೆಗೆ ಮಗುವಿಗೆ ಅನ್ವಯ ಕಾರ್ಯಗಳನ್ನ ಕೊಟ್ಟಾಗ ಮಗು ಕೆಲವೊಂದು ಕಡೆ ಬೇರೆ ಬೇರೆ ಕಡೆಗೆ ಬೆಳೆಸ್ಕೊಂಡು ಬೇರೆ ಬೇರೆ ಸಹಾಯವನ್ನು ಪಡೆದು ಮಾಡುವಂತ ಸಾಧ್ಯತೆ ಇರ್ತೈತೆ. ಒಟ್ಟಾರೆ ಮಗುವಿನ ಕಲಿಕಾ ಪ್ರಗತಿ ಗೊತ್ತಾಗೋದು ಅವನು ತನ್ನಷ್ಟಕ್ಕೆ ತಾನು ಏನ್ ಮಾಡ್ಬೇಕಂದ್ರೆ ಸ್ವಯಂ ಮೌಲ್ಯಮಾಪನ ಮಾಡುವ ಮೂಲಕ ಮಗು ಏನ್ ಮಾಡಬಹುದು, ತನ್ನ ಪ್ರಗತಿಯನ್ನ ತಿಳಿಲಿಕ್ಕೆ ಸಾಧ್ಯ ಐತಿ. ಸ್ವಯಂ ಏನಾಗಬೇಕು, ಒಂದು ಮೌಲ್ಯಮಾಪನ ಮಾಡಿದ್ದಾದ್ರೆ ಮಾತ್ರ ಮಗುವಿಗೆ ಗೊತ್ತಾಗ್ತಾ ಇದೆ ಏನಂದ್ರೆ ನಾ ಯಾವ ಹಂತದಲ್ಲಿದ್ದೇನೆ,
ನನ್ನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅನ್ನೋದು. ರೈಟ್. ಎಸ್, ಹಾಗಾಗಿ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅತಿ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ತ್ರಿಕೋನಮಿತಿಯಲ್ಲಿ ತ್ರಿಕೋನದ ಮೂರು ಆ ಒಳಕೋನಗಳು ಏನಿದಾವ್ರೆ, ಮೂರು ಒಳಕೋನಗಳ ಮೊತ್ತ ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಸಿಂಪಲ್ ಆಗಿದೆ ಸ್ನೇಹಿತರೆ. ಸೊ ದಟ್ ಇಸ್ 180 ಆಗಿರ್ತಾ ಇದೆ. ದಟ್ ಇಸ್ ಸಿಂಪಲ್, ರೈಟ್. ಬಟ್ ನಿಮಗೆ ಗೊತ್ತಿರ್ಬೇಕು ಈ ಒಂದು ತ್ರಿಕೋನಮಿತಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಗೊತ್ತಿರ್ಬೇಕಾದ್ರೆ, ಏನು ತ್ರಿಕೋನಮಿತಿ ಇದೆ ಅಲ್ರಿ, ಇದು ತ್ರಿಕೋನಮಿತಿ ಕಂಪಲ್ಸರಿ ಲಂಬಕೋನ ತ್ರಿಭುಜಿಗೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಂಡು. ತ್ರಿಕೋನಮಿತಿ ಅನ್ನೋದು ಯಾವ ತ್ರಿಭುಜಿಗೆ? ಲಂಬಕೋನ ತ್ರಿಭುಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಣಿತದ ಶಾಖೆ ಅಂತಾನೆ ಹೇಳ್ಬೋದು. ಹೌದಾ? ಸೊ ಇಲ್ಲಿ ವಿಶೇಷವಾಗಿ ಅತಿ ದೊಡ್ಡ ಬಾವು ಏನಾಗಿರ್ತದೆ ಅಂದ್ರೆ ವಿಕರ್ಣ ಆಗಿರ್ತಾ ಇದೆ, ಅಥವಾ ಕರ್ಣ ಆಗಿರ್ತದೆ, ಅಥವಾ ಹಾಪೋಟೆನಿಸ್ ಆಗಿರ್ತಾ ಇದೆ, ನೆನ್ಪಿಡಿ. ಅತಿ ದೊಡ್ಡ ಬಾವು. ಹೌದಾ? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಗಣಿತದ ಬೋಧನಾ ವಿಧಾನದಲ್ಲಿ 5 ಈ ಮಾದರಿಗಳ ಹಂತಗಳು ಯಾವುವು? ಬಹಳ ಇಂಟ್ರೆಸ್ಟಿಂಗ್. ಗೊತ್ತಿರ್ಬೇಕು. ಪಾಠ ಯೋಜನೆ ಬರಿಬೇಕಾದ್ರ ಇತ್ತೀಚೆಗೆ ಬಳಕೆ ಆಗಿರ್ತಕ್ಕಂಥ ಒಂದು ಮಾದರಿ, ದಟ್ ಇಸ್ 5E ಅದನ್ನು ಕರಿತಾ ಇದ್ದಾವೆ. ಸೊ ಗೊತ್ತಿರಬೇಕು. ಈ 5E ಅನ್ನೋದೊಂದು ಏನಪ್ಪಾ ಅಂದ್ರ ಒಂದು ರಚನಾವಾದವನ್ನು ಕರಿತಾ ಇದ್ದಾವೆ. ಇದು ರಚನಾವಾದದ ಮಾದರಿ. ರಚನಾವಾದದ ಮಾದರಿಯಲ್ಲಿ ಕಂಡು ಬರತಕ್ಕಂತ ಒಂದು ಮಾದರಿ, ದಟ್ ಇಸ್ ಆಲ್ರೆಡಿ 5E ಅನ್ನು ಕರಿತಾ ಇದ್ದಾವೆ. ನೆನಪಿರಲಿ ನಿಮಗೆ. ಇತ್ತೀಚೆಗೆ ಬಳಕೆ ಆಗಿರ್ತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ. ಸೊ ಇದೇನ್ ಮಾಡ್ತದಪ್ಪ ಅಂದ್ರ ಮಗುವಿಗೂ ಜೊತೆಗೆ ಶಿಕ್ಷಕರಿಗೂ ಒಟ್ಟಾರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಅತಿ ಪರಿಣಾಮಕಾರಿ ಸುಗಮವಾಗಿ ನಿಭಾಯಿಸಲು ಇವತ್ತೇನಾಗಿದೆ ಅಂದ್ರೆ 5E ಬಹಳಷ್ಟು ಉಪಯೋಗ ಆಗಿದೆ. ಸೊ 5E ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಒಂದನೇದು ಮಗುವನ್ನ ತೊಡಗಿಸಿಕೊಳ್ಬೇಕಾಗ್ತೈತಿ ಕಲಿಕೆಯಲ್ಲಿ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರೆ ತೊಡಗಿಸಿಕೊಳ್ಳುವಿಕೆ ಇರಬೇಕು. ತೊಡಗಿಸಿಕೊಳ್ಳುವಿಕೆ ಆದ್ಮೇಲೆ ಮಗುವಿಗೆ ತನ್ನ ಪೂರ್ವ ಜ್ಞಾನವನ್ನ ಪರೀಕ್ಷೆ ಮಾಡಲು ಸೊ ಅನ್ವೇಷಣಾ ಕೌಶಲ್ಯವನ್ನ ಬೆಳವಣಿಗೆ ಮಾಡ್ಬೇಕಾಗ್ತೈತಿ. ಅದಾದ ನಂತರ ಮಗುವಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳನ್ನ ವಿವರಿಸಬೇಕಾಗ್ತೈತಿ. ವಿವರಿಸಿದ ನಂತರ ಮಗು ತಿಳ್ಕೊಂಡು ಅವು ತನ್ನ ಮುಂದಿನ ಹಂತದಲ್ಲಿ ಅವುಗಳನ್ನ ವಿಸ್ತರಿಸಬೇಕಾಗ್ತಿ, ಬಳಕೆ ಮಾಡ್ಬೇಕಾಗ್ತೈತಿ. ಜೊತೆಗೆ ಕಲಿಕಾ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಈಡೇರಿದ ಅನ್ನೋದನ್ನ ಅದೇ ಒಂದು ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಥರ್ಡ್ ಆಪ್ಷನ್ಸ್ ರೈಟ್ ಆಗ್ತಾ ಇದೆ. ಎಂಗೇಜ, ಎಕ್ಸ್ಪ್ಲೋರಾ, ಎಕ್ಸ್ಪ್ಲೇನ, ಇಲಾಬರೇಟ, ಜೊತೆಗೆ ಇವ್ಯಾಲ್ಯೂಯೇಷನ್ ಅದನ್ನು ಕರಿತಾ ಇದ್ದಾವೆ. ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ತೊಡಗಿಸಿಕೊಳ್ಳುವಿಕೆ, ಅನ್ವೇಷಿಸು ಹುಡುಕೋದು. ರೈಟ್. ನೆನಪ. ನೆಕ್ಸ್ಟ್ ವಿವರಿಸೋದಾಗಿರ್ಬೋದು, ವಿಸ್ತರಿಸೋದಾಗಿರ್ಬೋದು, ಮೌಲ್ಯಮಾಪನ ಮಾಡೋದಾಗಿರ್ಬೋದು. ಇವು ಪ್ರಮುಖವಾಗಿ 5E ಕಂಡು ಬರ್ತಕ್ಕಂಥದ್ದು. ಬಹಳ ಇಂಟ್ರೆಸ್ಟಿಂಗ್. ನಿಮ್ಗೆ ಗೊತ್ತಿರ್ಬೇಕು 5E ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಒಂದು ಹಂತ ಯಾವ್ದಪ್ಪ ಅಂದ್ರೆ ವಿಸ್ತರಿಸೋ, ಎಕ್ಸ್ಪಾಂಡ್ ಆಗೋದು. ಸ್ನೇಹಿತರೆ ಏನಾಗೋದಂದ್ರೆ ಎಕ್ಸ್ಪಾಂಡ್ ಆಗೋದು, ನೆನ್ಪಿಟ್ಕೊಳ್ಳಿ. ಎಕ್ಸ್ಪಾಂಡ್ ಆಗೋದು. ರೈಟ್. ಸೊ ಹಾಗಾಗಿ ತಾವು ಇದನ್ನ ಗಮನ ಕೊಡಲೇಬೇಕಾದೈತಿ. ಪಾಠ ಯೋಜನೆಯ ಪ್ರಮುಖ ಹಂತಗಳಲ್ಲಿರೋದು ವಿಸ್ತರಣೆ. ಯಾಕೆ ಅಂದ್ರೆ ಮಗು ತಾವು ಎಷ್ಟರ ಮಟ್ಟಿಗೆ ಕಲ್ತಿದ್ದನ್ನ ಯಾವ ಯಾವ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳತ್ತ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದಾಗ ನಾವು ಕಲ್ಸಿರ್ತಕ್ಕಂಥ ಪಾಠ ಏನಾಗ್ತದೆ, ಒಂದು ಅರ್ಥ ಬರ್ತಾ ಇದೆ, ನೆನ್ಪಿಟ್ಟುಕೊಳ್ಳಿ. ಸೊ ಹಾಗಾಗಿ ಮಗು ಎಷ್ಟರ ಮಟ್ಟಿಗೆ ಉಪಯೋಗಿಸಿದಾನೆ, ಎಷ್ಟರ ಮಟ್ಟಿಗೆ ಬಳಕೆ ಆಗಿದೆ ಅನ್ನೋದು ನಮಗೆ ಎಲ್ಲಿ ಗೊತ್ತಾಗಿದೆ, ವಿಸ್ತರಿಸಿ ಈ ಹಂತದಲ್ಲಿ ನಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಗ್ತಾ ಇದೆ. ಹಾಗಾಗಿ ಒಟ್ಟಾರೆ ಪಾಠ ಯೋಜನೆ ಅನ್ನೋದು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆ ಅಂತಾನೆ ಹೇಳಬಹುದು. ರೈಟ್. ಎಸ್. ಇದು ಒಂದು ಅವಧಿಗೆ ಸೀಮಿತ ಆಗಿರ್ತಾ ಇದೆ, ನೆನಪಿಟ್ಟುಕೊಳ್ಳಿ. ಎಷ್ಟು? ಒಂದು ಅವಧಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಯೋಜನೆ, ನೆನಪಿರ್ಲಿ. ಘಟಕ ಯೋಜನೆ ಬೇರೆ, ಸಂಪನ್ಮೂಲ ಘಟಕ ಯೋಜನೆ ಬೇರೆ ಆಗಿರ್ತಾ ಇದೆ. ಅದ ಪಾಠ ಯೋಜನೆ. ಪಾಠ ಯೋಜನೆಗಳು ಕೂಡ ಏನಾಗಿರ್ತದೆ ಅಂದ್ರೆ ಘಟಕ ಯೋಜನೆ ಆಗಿರ್ತೈತಿ, ನೆನಪಿರ್ಲಿ. ಹೌದಾ? ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಗಣಿತ ಶಿಕ್ಷಣದಲ್ಲಿ ವ್ಯಾಕರಣಕ್ಕೆ ಸಮಾನವಾದದ್ದು ಯಾವುಗಳು? ವೆರಿ ಇಂಟ್ರೆಸ್ಟಿಂಗ್. ಕನ್ನಡದಲ್ಲಿ ಯಾವ ರೀತಿ ಗ್ರಾಮರ್ಗಳಿದಾವೆ, ಹಾಗೆ ಗಣಿತದಲ್ಲಿ ಇರ್ತಕ್ಕಂಥ ಗ್ರಾಮರ್ಗಳು ಯಾವುವು ನೋಡಿ. ಒಂದು ವಾಕ್ಯವನ್ನ ಬರೀಬೇಕಾದ್ರೆ, ಒಂದು ಪದಗಳನ್ನ ರಚನೆ ಮಾಡ್ಬೇಕಾಗಿದ್ರೆ, ಅಥವಾ ಕನ್ನಡವನ್ನ ಕಲಿಬೇಕಾಗಿದ್ದಾರೆ ಗ್ರಾಮರ್ ಕರೆಕ್ಟ್ ಆಗಿ ಬೇಕಾಗ್ತದೆ ನಮ್ಗೆ. ಹಂಗ ಗಣಿತದಲ್ಲಿ ಕನ್ನಡದಲ್ಲಿ ಕನ್ನಡ ವ್ಯಾಕರಣ, ಕನ್ನಡ ಕಲಿಬೇಕಾದ್ರೆ ವ್ಯಾಕರಣ ಬೇಕು, ಗಣಿತ ಕಲಿಬೇಕಾದ್ರೆ ಎಕ್ಸಾಕ್ಟ್ಲಿ ರೈಟ್ ರೀ. ಸೊ ವೆರಿ ಇಂಟ್ರೆಸ್ಟಿಂಗ್. ಸೂತ್ರಗಳು ಬೇಕೇ ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಹಾಗಾದ್ರೆ ಈ ಬಾರಿ ಟಿಟಿಗೆ ಬರ್ತಕ್ಕಂಥ ಪ್ರಮುಖ ಸೂತ್ರಗಳು ಗೊತ್ತಿರ್ಲಿ ಯಾವಪ್ಪ ಆತರ. ಶ್ರೇಣಿಗಳ ಮೇಲಿನ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರಗಳ ಮೇಲಿನ ಲೆಕ್ಕಗಳು ಬರುವಂತ ಸಾಧ್ಯತೆ ಇರ್ತಾ ಇದೆ. ಎರಡನೇದ ವರ್ಗ ಸಮೀಕರಣಗಳ ಮೇಲಿರ್ತಕ್ಕಂಥ ಸೂತ್ರಗಳು ನಿಮ್ಮ ಪರೀಕ್ಷೆಗೆ ಏನಾಗ್ಬೋದು, ಬರುವಂತಹ ಸಾಧ್ಯತೆಗಳು ಇರ್ತಾ ಇದಾವೆ, ನೆನ್ಪಿಟ್ಟುಕೋರಿ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಸಂಖ್ಯಾಶಾಸ್ತ್ರ ಅದನ್ನು ಕರಿತಾ ಇದಾವೆ. ಸಂಖ್ಯಾಶಾಸ್ತ್ರ ಸಹಿತ ಇದರ ಮೇಲೆ ಸೂತ್ರಗಳ ಮೇಲಿನ ಲೆಕ್ಕಗಳು ಬರುವಂತಹ ಸಾಧ್ಯತೆ ಇರ್ತಾ ಇದೆ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ
ತ್ರಿಭುಜಗಳ ಮೇಲಿನ ಒಂದು ಸೂತ್ರಗಳಾಗಿರ್ಬೋದು, ಜೊತೆಗೆ ವೃತ್ತಗಳ ಮೇಲಿನ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರಗಳ ಮೇಲಿನ ಲೆಕ್ಕಗಳಾಗಿರ್ಬೋದು, ಜೊತೆಗೆ ಇದಾದ ನಂತರ ಪ್ರಮುಖವಾಗಿ ಸೂತ್ರಗಳು ಯಾವಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಘನಫಲಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು. ಘನಫಲ ವ್ಯಾಲ್ಯೂಮ್ ಆಗಿರ್ಬೋದು ಮತ್ತು ವಿಸ್ತೀರ್ಣಗಳಾಗಿರ್ಬೋದು. ಸೊ 3 ಆಯಾಮದ ಏನ್ ಆಕೃತಿಗಳು ಬರ್ತಾವಲ್ರಿ, ಸೊ ಇವುಗಳ ಮೇಲೆ ಸಾಕಷ್ಟು ಸೂತ್ರಗಳು ಬರ್ತಾ ಇದಾವೆ. ಈ ಸೂತ್ರಗಳು ಪರೀಕ್ಷೆಯ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ, ನೆನಪಿರ್ಲಿ ನಿಮಗೆ. ರೈಟ್, ಇದ್ರ ಜೊತೆಗೆ ನಿರ್ದೇಶಾಂಕ ಗಣಿತನೂ ಬರ್ತಾ ಇದೆ. ನಿರ್ದೇಶಾಂಕ ಗಣಿತದಲ್ಲಿ ಸಹಿತ ಸೂತ್ರಗಳು ಬರ್ತಾ ಇದೆ. ಯಾಕಂದ್ರೆ ಅವು ಸೂತ್ರಗಳ ಮೇಲಿನ ಪಾಠಗಳು. ಸೂತ್ರಗಳು ಬಂದು ಅಂದ್ರ ಪಾಠಗಳು ಬರ್ತಾ ಇದಾವೆ. ಸೂತ್ರಗಳು ಬರ್ದೇ ಇದ್ರ ಪಾಠ ಬರುವುದಿಲ್ಲ. ಸೊ ಹಾಗಾಗಿ ಈ ಸೂತ್ರಗಳ ಕಡೆಗೆ ತಾವು ಗಮನ ಕೊಡ್ಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೇವೆ. ರೈಟ್, ಸೊ ದಟ್ ಇಸ್ ಆರನೇದಕ್ಕೆ ಸಂಬಂಧಪಟ್ಟಂತ ಸರಿಯಾದ ಉತ್ತರ ಗಣಿತದ ಸೂತ್ರಗಳು ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ. ರೈಟ್, ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕಲಿಯುವುದು ಒಂದು ಉತ್ಪನ್ನವಲ್ಲ. ಎಸ್, ಕಲಿಯೋದ ಅದೊಂದು ಪ್ರಾಡಕ್ಟ್ ಅಲ್ಲ, ಅದೊಂದು ಪ್ರೊಸೆಸ್ ಅಂತ ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಆಯ್ತಾ, ಕಲಿಯುವುದು ಒಂದು ಉತ್ಪನ್ನ ಅಲ್ಲ ರೀ, ಅದು ಪ್ರಾಡಕ್ಟ್ ಅಲ್ಲ, ಇಟ್ ಇಸ್ ಒನ್ ಪ್ರೊಸೆಸ್ ಅಂತ ನಾವು ಕರಿತಾ ಇದ್ದೇವೆ. ಈ ಹೇಳಿಕೆ ಗಣಿತದಲ್ಲಿ ಯಾವುದನ್ನ ಸೂಚನೆ ಮಾಡ್ತೈತಿ ಅಂದ್ರೆ ಕಲಿಯುವುದು ಉತ್ಪನ್ನ ಅಲ್ಲ, ಅದೊಂದು ಪ್ರಕ್ರಿಯೆ. ಅಂದ್ರೆ ಕಲಿಯುವುದರಿಂದ ನಮಗೇನ್ ಸಿಗ್ತಾ ಇದೆ, ದಟ್ ಈಸ್ ಮೇನ್ ಪಾಯಿಂಟ್. ಹೌದಾ, ಕಲಿಯೋದ್ರಿಂದ ನಮಗೇನ್ ಸಿಗ್ತಾ ಇದೆ ಅಂದ್ರೆ ಸೊ ದಟ್ ಈಸ್ ಯಾವ್ದಂದ್ರೆ ನಮ್ಮ ಜ್ಞಾನ ನಿರ್ಮಾಣ ಆಗ್ತಾ ಇದೆ, ನಮ್ಮ ನಾಲೆಜ್ ಏನಾಗ್ತದೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ರೈಟ್, ಸೊ ಹಾಗಾಗಿ ಕಲಿಯುವುದು ಉತ್ಪನ್ನ ಅಲ್ಲ, ಅದೊಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಂಡಿದ್ದೇ ಆದ್ರೆ ಖಂಡಿತವಾಗಿಯೂ ನಮ್ಗೆ ಏನಾಗ್ತದೆ, ಜ್ಞಾನದ ಬೆಳವಣಿಗೆ, ಜ್ಞಾನ ನಿರ್ಮಾಣ ಆಗ್ತಾ ಹೋಗ್ತಾ ಇದೆ. ನೆನಪಿರ್ಲಿ ನಿಮ್ಗೆ. ರೈಟ್, ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಗಣಿತದ ವಿಷಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ನೈಜ ಜೀವನದ ಸಂದರ್ಭಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪರಿಕಲ್ಪನೆಗಳನ್ನ ಅನ್ವಯಿಸಲು ಯಾವ ಕಲಿಕೆಯು ಸಹಾಯ ಮಾಡ್ತಾ ಇದೆ? ವೆರಿ ಇಂಟ್ರೆಸ್ಟಿಂಗ್. ಸುತ್ತಮುತ್ತಲಿನ ನೈಜ ಸನ್ನಿವೇಶಗಳಿದಾವು ಅಥವಾ ಸಂದರ್ಭಗಳಿದಾವೆ, ಸಿಚುವೇಶನ್ಸ್ ರೆಡಿ ಆಗ್ತಿರ್ತವೆ. ಉದಾಹರಣೆ ಬ್ಯಾಂಕಿಂಗ್ ಕ್ಷೇತ್ರ ಆಗಿರ್ಬೋದು, ಅದ ಅಥವಾ ವ್ಯವಹಾರ ಲಾಭ ನಷ್ಟಗಳಾಗಿರ್ಬೋದು, ಲಾಭ ನಷ್ಟ, ಸರಳ ಬಡ್ಡಿ ಅಥವಾ ಶೇಕಡಾ ಕ್ರಮ ಆಗಿರ್ಬೋದು, ಅಥವಾ ವಸ್ತುಗಳ ಹೋಲಿಕೆ ಆಗಿರ್ಬೋದು. ರೈಟ್, ಅಥವಾ ಬೇರೆ ಒಗಟಿನ ರೂಪದಲ್ಲಿ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು. ಇಂಥ ಸಮಸ್ಯೆಗಳು ಮಗು ದಿನನಿತ್ಯ ಜೀವನದಲ್ಲಿ ಏನ್ ಮಾಡ್ತಾನೆ ನೋಡ್ರಿ, ಎದುರಿಸ್ತಾ ಇರ್ತಾನೆ, ಅಥವಾ ಅವಂಗ ಅವಾಗ ಸನ್ನಿವೇಶಗಳು ಎದುರಾಗ್ತಾ ಇದಾವೆ. ಅಂತ ಸಂದರ್ಭದಲ್ಲಿ ಗಣಿತವನ್ನ ಯಾವ ಒಂದು ಮೂಲಕ ಅವುಗಳನ್ನ ಬಗೆಹರಿಸ್ಕೊಳ್ಬಹುದು ಅಂತಂದ್ರ ವೆರಿ ಇಂಟ್ರೆಸ್ಟಿಂಗ್. ಗಣಿತದಲ್ಲಿ ದಟ್ ಇಸ್ ದ ಬೆಸ್ಟ್ ಮೆಥಡ್ ಯಾವ್ದಪ್ಪ ಅಂತ ಕೇಳಿದ್ರ ನಿಮ್ಗೆ ಗೊತ್ತಿರ್ಬೇಕು, ದಟ್ ಇಸ್ ಯಾವ್ದಂದ್ರೆ ಸಮಸ್ಯೆ ಪರಿಹಾರ ಕಲಿಕೆ ಮೂಲಕ. ನೆನ್ಪಿಟ್ಕೋರಿ, ಸಮಸ್ಯೆ ಪರಿಹಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತಾ ಇದ್ರೆ ಸಮಸ್ಯೆಯನ್ನ ಗುರ್ತ ಮಾಡ್ತಾ ಇದ್ದಾವೆ, ಸಮಸ್ಯೆ ಐಡೆಂಟಿಫಿಕೇಶನ್ ಆಗ್ತಾ ಇದೆ, ಸಮಸ್ಯೆಯ ವಿಶ್ಲೇಷಣೆ ಮಾಡ್ಬೇಕಾದೈತಿ. ನೋಡಿ, ಸಮಸ್ಯೆಯ ವಿಶ್ಲೇಷಣೆಯನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ, ವಿಶ್ಲೇಷಣೆ ಆಗುತ್ತಿಲ್ಲ ಅದನ್ನ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಳಗಾದ್ರೆ ಸೊ ಗಣಿತಕ್ಕೆ ಹೋಲಿಕೆ ಮಾಡ್ಬೇಕಾಗ್ತದೆ. ಗಣಿತಕ್ಕೆ ಸಂಬಂಧಪಟ್ಟಂತ ಸೂತ್ರಗಳ ಬಳಕೆ ಅಥವಾ ಗಣಿತೀಯ ರೂಪದಲ್ಲಿ ಅದನ್ನ ಏನ್ ಮಾಡ್ಬೇಕು, ವ್ಯಕ್ತಪಡಿಸಬೇಕಾಗ್ತದೆ. ಗಣಿತ ರೂಪದಲ್ಲಿ ವ್ಯಕ್ತಪಡಿಸಿದ ನಂತರ ನಾವೇನ್ಬೇಕು, ಸೂತ್ರಗಳ ಬಳಕೆ ಮಾಡಬೇಕು ಅಥವಾ ಲೆಕ್ಕಗಳನ್ನ ಬಿಡಿಸ್ಬೇಕಾಗುತ್ತೆ. ಆಮೇಲೆ ಏನ್ ಮಾಡ್ತಾವಪ್ಪ ಅಂದ್ರೆ ಲೆಕ್ಕ ಬಿಡಿಸಿದ ಕೂಡಲೇ ತಾಳೆ ನೋಡ್ತಾ ಇದ್ದಾವೆ. ಸೊ ದಟ್ ಇಸ್ ಗಣಿತದಲ್ಲಿ ಬರ್ತಕ್ಕಂತ ಸಮಸ್ಯೆ ಪರಿಹಾರ ಪದ್ಧತಿ. ಈಗ ಉದಾಹರಣೆ, ತಾಯಿ ತನ್ನ ಮಗಳಿಗಿಂತ 4 ಪಟ್ಟು ತನ್ನ ಮಗಳಿಗಿಂತ ತಾಯಿಯಗಳು 4 ಪಟ್ಟು ದೊಡ್ಡವಳಾಗಿದ್ದಾಳೆ. ಬಟ್ 3 ವರ್ಷಗಳ ಹಿಂದೆ ತಾಯಿಯ ವಯಸ್ಸು ಮಗಳ ವಯಸ್ಸಿಗಿಂತ 5 ಪಟ್ಟಿತ್ತು. ಹಾಗಾದ್ರೆ ಅವರಿಬ್ಬರ ವಯಸ್ಸು ಎಷ್ಟು ಕೇಳಿದಾಗ ಇಂಥ ಸಂದರ್ಭದಾಗ ಸಮಸ್ಯೆಯನ್ನು ವಿಶ್ಲೇಷಿಸಿ ಗಣಿತ ರೂಪದಲ್ಲಿ ವ್ಯಕ್ತಪಡಿಸಿ ಸಮೀಕರಣ ರೆಡಿ ಮಾಡಿ ಲೆಕ್ಕ ಬಿಡಿಸಿ ಆಮೇಲೆ ತಾಳೆ ನೋಡ್ಬೇಕು. ಸೊ ದಟ್ ಇಸ್ ಸಮಸ್ಯೆ ಪರಿಹಾರ ವಿಧಾನ, ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ರೈಟ್, ಎಸ್, ಓಕೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಶಿಕ್ಷಕರು ವಿದ್ಯಾರ್ಥಿಗಳ ಬೋಧನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವ ಅಂಶಗಳು? ನೋಡಿ, ಶಿಕ್ಷಕರು ವಿದ್ಯಾರ್ಥಿಗಳ ಬೋಧನಾ ಸಾಮರ್ಥ್ಯವನ್ನು, ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳಲ್ಲಿ ಕಂಡುಬರ್ತಕ್ಕಂಥ ಆ ಬೋಧನೆ ಅಥವಾ ಕಲಿಕಾ ಸಾಮರ್ಥ್ಯನ ಹೆಚ್ಚಿಗೆ ಮಾಡ್ಬೇಕ್ರೆ ಯಾವ ಅಂಶಗಳು ಹೆಚ್ಚು ಒತ್ತು ನೀಡಬೇಕಾದ ಶಿಕ್ಷಕರು ನೋಡಿದ್ರ, ನೋಡಿ, ವಿದ್ಯಾರ್ಥಿಗಳಲ್ಲಿ ಒಂದು ಕಲಿಕಾ ಸಾಮರ್ಥ್ಯ ಅಥವಾ ಕಲಿಕೆಯನ್ನ ಹೆಚ್ಚಿಗೆ ಮಾಡ್ಬೇಕಾದ್ರ, ಕಲಿಕೆಯಲ್ಲಿ ಆಸಕ್ತಿಯನ್ನ ತರಬೇಕಾದ್ರ ಸೊ ಕಂಪಲ್ಸರಿ ಏನ್ ಬೇಕಾದ್ರೆ ಶಿಕ್ಷಕರಾದರು ಪಾಠದಲ್ಲಿ ಬೋಧನೋಪಕರಣಗಳ ಬಳಕೆ ಆಗ್ಲೇಬೇಕು. ಯಾಕಂದ್ರೆ ಅಮೂರ್ತಗಳ ಪರಿಚಯ ಆಗಿದೆ. ಹೌದಾ, ಸ್ಪಷ್ಟವಾಗಿರ್ತಕ್ಕಂಥ ಜ್ಞಾನ ನಮ್ಗೆ ಸಿಗ್ತಾ ಇದೆ. ಜೊತೆಗೆ ವಿಷಯದ ಜ್ಞಾನಕ್ಕೂ ಒತ್ತು ಕೊಡ್ಬೇಕಾಗ್ತೈತಿ. ಯಾವುದೇ ಒಂದು ಪಾಠ ಬೋಧನೆ ಇತ್ತಂದ್ರೆ ಅದು ವಿಷಯಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ಇರಬೇಕು. ರೈಟ್, ಸೊ ಅನ್ನೆಸೆಸರಿ ಬೇರೆ ಕಡೆ ಹೋಗೋದ್ರಿಂದ ಮಕ್ಕಳ ಆಸಕ್ತಿನೂ ಸಹಿತ ಏನಾಗ್ತದೆ, ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಇದಾವೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಗು ಕಲಿಯುವಂತ ಪರಿಸರವನ್ನ ನಿರ್ಮಾಣ ಮಾಡ್ಬೇಕಾಗ್ತೈತಿ. ಕಲಿಯುವಂತ
ಪರಿಸರವನ್ನ ಶಿಕ್ಷಕರಾದವ್ರು ಮಾಡಿದ್ರೆ ಖಂಡಿತ ಮಗು ಏನ್ ಮಾಡ್ತಾರೆ ಅಂದ್ರೆ ತನ್ನ ಬೋಧನಾ ಸಾಮರ್ಥ್ಯದಲ್ಲಿ ಅಥವಾ ಕಲಿಕಾ ಸಾಮರ್ಥ್ಯ ಬೋಧನಾಮುಖಿತವೇ ಕಲಿಕಾ ಸಾಮರ್ಥ್ಯವನ್ನು ಏನ್ ಮಾಡ್ಬೋದು ಹೆಚ್ಚಿಗೆ ಮಾಡಕ ಸಾಧ್ಯತೆ ನೆನ್ಪಿಟ್ಕೊಳ್ಳಿ. ಜೊತೆಗೆ ಶಿಕ್ಷಕರ ಬೋಧನಾ ಸಾಮರ್ಥ್ಯನೂ ಸಹಿತ ಹೆಚ್ಚು ಮಾಡ್ತಾ ಇದಾವೆ ನೆನ್ಪಿಟ್ಕೊಳ್ಳಿ. ಶಿಕ್ಷಕರ ಬೋಧನಾ ಸಾಮರ್ಥ್ಯನೂ ಸಹಿತ ಏನ್ ಮಾಡ್ತಾ ಇದಾವೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಶಿಕ್ಷಕರು ತಮ್ಮ ಪಾಠ ಬೋಧನೆಯಲ್ಲಿ ಉಪಕರಣಗಳ ಬಳಕೆಯಾಗಿರ್ಬೋದು, ಫೊರೈಟಿ ಆಗಿರ್ತಕ್ಕಂಥ ಮೆಥಡ್ಸ್ ಗಳಾಗಿರ್ಬೋದು, ಅವರ ಆಕ್ಟಿವಿಟೀಸ್ ಗಳಾಗಿರ್ಬೋದು, ರೈಟ್, ಜೊತೆಗೆ ವಿಷಯದ ಜ್ಞಾನ ಆಗಿರ್ಬೋದು, ರೈಟ್. ಸೊ ಕಲಿಕಾ ಪರಿಸರವನ್ನ ಏನಾದ್ರು ಶಿಕ್ಷಕರು ಸರಿಯಾಗಿ ರೆಡಿ ಮಾಡಿದ್ರೆ ಅವರ ಬೋಧನಾ ಸಾಮರ್ಥ್ಯ ಸಹಿತ ಏನಾಗ್ತದ ಅದೇ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ನೆನ್ಪಿಟ್ಕೊಳ್ಳಿ. ರೈಟ್. ಸೊ ದಟ್ ಈಸ್ ಏನಪ್ಪಾ ಆತರ ನಂಬರ್ 9 ಸರಿಯಾದ ಉತ್ತರ ಎಲ್ಲವೂ ನೋಡ್ತಾ ಇದ್ದಾವೆ. ಮುಂದಿನ ಪ್ರಶ್ನೆ ಮೋಸ್ಟ್ ವಾಂಟೆಡ್ ಜೊತೆಗೆ ಪರಿಕಲ್ಪನಾ ಸಾಧನ ಮಾದರಿ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂತ ಕರಿತಾ ಇದ್ದಾವೆ. CAM ನೆನ್ಪಿಟ್ಕೋರಿ. CAM ಇದರ ಮುಖ್ಯ ಅಂಶ ಯಾವುದು ಅಂತ ಹೇಳ್ತಾರೆ. ಸೊ ಹೆಸರು ಹೇಳ್ತಾ ಇದ್ದೀನಿ, ಪರಿಕಲ್ಪನಾ ಮಾದರಿ ಅದನ್ನು ಯಾವ್ದಾದ್ರೆ ಪರಿಕಲ್ಪನಾ ಮಾದರಿ. ಯಾವುದೇ ಒಂದು ಗಣಿತದಲ್ಲಿ ಪರಿಕಲ್ಪನೆ, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬೋದು, ವಿಷಯದಲ್ಲಿ ಯಾವುದೇ ಒಂದು ಮಗು ಕಲಿಕೆಯನ್ನ ಬಹಳಷ್ಟು ಗಟ್ಟಿತನಗೊಳಿಸ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಏನಂದ್ರೆ ಮೂಲ ಇಂಪಾರ್ಟೆಂಟ್ ಪರಿಕಲ್ಪನೆಗಳು ಯಾವ್ಯಾವ ಇದಾವೆ, ನಾವು ಕಲಿಯುವಂತ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಟಾಪಿಕ್ ಸಂಬಂಧಪಟ್ಟಂತ ಪರಿಕಲ್ಪನೆಗಳು ಯಾವೆಲ್ಲ ಇದಾವೆ ಅವುಗಳನ್ನ ಮಕ್ಕಳೇನವರು ಸರಿಯಾಗಿ ಅರ್ಥೈಸಿಕೊಂಡಿದ್ದಾರೆ ನೋಡ್ರಿ. ಮೊದಲ ಪರಿಕಲ್ಪನೆಗಳನ್ನ ಗುರುತಿಸಬೇಕಾಗ್ತೈತಿ. ಪರಿಕಲ್ಪನೆಗಳನ್ನ ಗುರುತಿಸಿದ ನಂತರ ಏನಾಗ್ತದೆ ಅಂದ್ರೆ ಅವುಗಳನ್ನ ಅರ್ಥೈಸ್ಕೊಳ್ಬೇಕಾಗ್ತೈತಿ ಅಥವಾ ಗ್ರಹಿಸ್ಕೊಳ್ಬೇಕಾಗ್ತೈತಿ ನೆನ್ಪಿಟ್ಕೊಳ್ಳಿ. ಅರ್ಥೈಸಿದ ನಂತರ ಮಗುವಿನಲ್ಲಿ ಅದೇನಾಗ್ತೈತೆ ಒಂದು ರೀತಿ ಶಾಶ್ವತ ಕಲಿಕೆನ ಉಂಟು ಮಾಡ್ತಾ ಇದೆ. ಹಾಗಾಗಿ ನೀವು ಸಹಿತ ಓದುವುದರಿಂದ, ಬರೆಯುವುದರಿಂದ, ನೋಡುವುದರಿಂದ ಯಾವುದೇ ಲಾಭ ಇಲ್ಲ. ನಿಮ್ಮನ್ನು ಸಹಿತ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆನ ನೀವೇನಾದ್ರು ಪಡ್ಕೊಂಡಿದ್ದೆ ಆದ್ರೆ ಅಥವಾ ಅದನ್ನ ನೀವು ತಿಳ್ಕೊಂಡು ಏನಾದ್ರು ಬಳಸಿದ್ದೆ ಆದ್ರೆ ಖಂಡಿತ ಏನಾಗುತ್ತೆ ಅಂದ್ರೆ ಆ ಪರಿಕಲ್ಪನೆ ಯಾವತ್ತು ನಿಮ್ಗೆ ನೆನಪಿಡ್ಲಿಕ್ಕೆ ಸಾಧ್ಯ ಇದೆ. ಸೊ ದಟ್ ಈಸ್ ಯಾವಪ್ಪ ಅಂದ್ರ ಪರಿಕಲ್ಪನಾ ಸಾಧನೆಯ ಮುಖ್ಯ ಒಂದು ಲಕ್ಷಣ ಯಾವಪ್ಪ ಅಂದ್ರ ಮೊದಲಿಗೆ ಪರಿಕಲ್ಪನೆಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಗುರುತಿಸುವಂತಹ ಕೆಲಸ ಆಗ್ಲೇಬೇಕಾಗ್ತೈತಿ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸಮಸ್ಯೆಯನ್ನ ಪರಿಹರಿಸುವಾಗ ವಿದ್ಯಾರ್ಥಿಗಳು ಮೊದಲು ಯಾವ ಹಂತವನ್ನ ಬಳಸ್ಬೇಕಾದಿತ್ತು. ನಾನು ಆಲ್ರೆಡಿ ಈಗಾಗಲೇ ಹೇಳಿದೆ, ಸಮಸ್ಯೆ ಪರಿಹಾರ ಪದ್ಧತಿ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ಯಾಕಂದ್ರೆ ಮಗುವನ್ನ ಏನ್ ಮಾಡ್ತೈತಿ ಆಲೋಚನೆಯನ್ನ ಬೆಳೆಸ್ತಾ ಇದೆ ನೋಡ್ರಿ. ಆಲೋಚನೆಯನ್ನ ಉಂಟು ಮಾಡ್ತಾ ಇದೆ ಮಗುವಿನಲ್ಲಿ, ಆಲೋಚನೆ ಮಾಡುವಂತೆ ಅಥವಾ ವಿಚಾರತೆ ಬೆಳೆಸ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ವಿಷಯದ ಬಗ್ಗೆ ವಿಮರ್ಶೆ ಮಾಡಲು ಏನ್ ಮಾಡ್ತೈತಿ ಪ್ರೋತ್ಸಾಹ ಕೊಡ್ತಾ ಇದೆ. ಅಥವಾ ಮಗು ಏನ್ ಮಾಡ್ತದೆ ಅಂದ್ರೆ ಸಮಸ್ಯೆ ಪರಿಹಾರದಲ್ಲಿ ಹೊಸತನವನ್ನ ಕಂಡುಹಿಡ್ತಾ ಇದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಕ್ತವಾಗಿ ಭಾಗವಹಿಸ್ತಾ ಇದ್ದಾನೆ. ರೈಟ್. ಜೊತೆಗೆ ಸ್ವಂತಿಕೆ ಅನ್ನೋದು ಬರ್ತಾ ಇದೆ. ಯಾಕ ಮಗು ತನ್ನಷ್ಟು ತಾನೇ ಅಲ್ಲಿ ಭಾಗವಹಿಸಿ ಪರಿಹಾರವನ್ನ ಕಂಡುಹಿಡುವಂತ ಪ್ರಯತ್ನ, ದಟ್ ಇಸ್ ಸ್ವಂತಿಕೆ ಅಂತ ಕರಿತಾ ಇದ್ದೇವೆ. ಇಷ್ಟೆಲ್ಲಾ ಲಕ್ಷಣಗಳು ಇರೋದು ಯಾವ್ದಾದ್ರೆ ಸಮಸ್ಯೆ ಪರಿಹಾರ ಪದ್ಧತಿ. ಹಾಗಾದ್ರೆ ಇಷ್ಟೆಲ್ಲಾ ಸಮಸ್ಯೆ ಪರಿಹಾರ ಪದ್ಧತಿಗಳು ಬರ್ತಾ ಇದಾವಂದ್ರ, ಇಷ್ಟೆಲ್ಲಾ ಮಗುವಿಗೆ ಅನುಕೂಲ ಇದಾವಂದ್ರ, ಹಾಗಾದ್ರೆ ಸಮಸ್ಯೆ ಪರಿಹಾರ ಪದ್ಧತಿನ ನಾವು ಅತಿ ಹೆಚ್ಚಾಗಿ ಗಣಿತದಲ್ಲಿ ಬಳಸೋದು ಬಹಳಷ್ಟು ಉತ್ತಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅದ್ರದ್ದು ಮುಖ್ಯ ಒಂದು ಹಂತ ಯಾವ್ದಪ್ಪ ಅಂತ ಕೇಳಿದ್ರೆ ಫಸ್ಟ್ ಮಸ್ಟ್ ಅಂಡ್ ಶುಡ್ ಸಮಸ್ಯೆಯನ್ನ ತಿಳಿಸ್ಬೇಕು. ಸಮಸ್ಯೆನ ತಿಳಿಸಿ ಅದನ್ನು ವಿಶ್ಲೇಷಣೆ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಮಕ್ಕಳಿಗೆ ಸಮಸ್ಯೆದ ಬಗ್ಗೆ ಅರ್ಥನೇ ಇಲ್ಲಾಗಿತ್ತು, ಸಮಸ್ಯೆದ ಬಗ್ಗೆ ಕ್ಲಾರಿಟಿನೇ ಇಲ್ಲಾಗಿತ್ತು, ಮಗು ಪರಿಹಾರಗಳನ್ನ ಕಂಡುಹಿಡಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿ ಮೊದಲನೇ ಹಂತ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಯಾವ್ದಾದ್ರೆ ಸಮಸ್ಯೆಯನ್ನ ಏನ್ ಮಾಡ್ಬೇಕಾಗುತ್ತೆ ವಿಶ್ಲೇಷಣೆ ಮಾಡ್ಲೇಬೇಕು. ಸಮಸ್ಯೆ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಆಮೇಲೆ ನಾವು ಡಾಟಾವನ್ನ ಸಂಗ್ರಹ ಮಾಡ್ತಾ ಇದ್ದಾವೆ, ಆಮೇಲೆ ಸೂತ್ರ ಮಾಡ್ತಾ ಇದ್ದಾವೆ, ಆಮೇಲೆ ಫಲಿತಾಂಶವನ್ನ ಮೌಲ್ಯಮಾಪನ ಮಾಡುವುದು ನಂತರದವು. ಸ್ಟಾರ್ಟಿಂಗ್ ಏನಿದೆ ಅಂದ್ರೆ ಸಮಸ್ಯೆಯ ಬಗ್ಗೆ ಸಾಕಷ್ಟು ವಿಚಾರಗಳು ಅಥವಾ ವಿಶ್ಲೇಷಣೆ ಮಾಡ್ಲೇಬೇಕಾಗುತ್ತೆ. ರೈಟ್. ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಹಂತ ನೋಡೋದಾದ್ರೆ ಪ್ರಶ್ನೆ ಗಣಿತ ಸಂಖ್ಯಾಶಾಸ್ತ್ರ ಪರಿಮಾಣ ಮತ್ತು ಅಳತೆಯ ವಿಜ್ಞಾನವಾಗಿದೆ. ಎಕ್ಸಾಂಪಲ್ ಗಣಿತದಲ್ಲಿ ಏನಿದೆ ಸಂಖ್ಯಾಶಾಸ್ತ್ರ ಪರಿಮಾಣ ಮತ್ತು ಅಳತೆಯ ವಿಜ್ಞಾನವಾಗಿದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಇಡೀ ಗಣಿತ ವಿಷಯವನ್ನ ನಾವು ಕಲ್ತಾ ಇದ್ದೆ ಆದ್ರೆ ಅಲ್ಲಿ ಸಂಖ್ಯಾಶಾಸ್ತ್ರ ಬಳಕೆ ಆಗ್ತಾ ಇದೆ, ಪರಿಮಾಣಗಳು ಅಳತೆಗಳನ್ನ ಮಾಡೋದನ್ನ ನಾವು ಕೇಳ್ತಾ ಇದ್ದೇವೆ. ಇದು ಗಣಿತದ ಯಾವ ಲಕ್ಷಣವನ್ನ ತಿಳಿಸ್ಕೊಡ್ತಿಪ್ಪ ಅಂತ ಕೇಳಿದ್ರೆ ಇವತ್ತು ಗಣಿತ ವಿಶಾಲವಾಗಿದ್ದು ವಿಶ್ವದ ಭಾಷೆ ಆಗಿದೆ, ದಿನನಿತ್ಯ ಜೀವನಕ್ಕೆ ಬಳಕೆ ಆಗಿದೆ. ಹೌದಾದ್ರೆ ಗಣಿತ ತಾರ್ಕಿಕತೆಯನ್ನು ಒಳಗೊಂಡಿದೆ, ಆಲೋಚನಾ ಸಾಮರ್ಥ್ಯವನ್ನು ಒಳಗೊಂಡಿದೆ. ರೈಟ್. ಒಟ್ಟಾರೆ ಮಕ್ಕಳಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನ ಬೆಳೆಸ್ತಕ್ಕಂಥ ವಿಷಯವಾಗಿದೆ. ಅಂದ್ರೆ ಇದರ ಅರ್ಥ ಗಣಿತ ಏನಾಗಿದೆ ಅಂದ್ರೆ ತನ್ನದೇ ಆದಂತಹ ವಿಶೇಷ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿಯನ್ನ ಒಳಗೊಂಡಿದೆ ಅಂತ ನೋಡ್ತಾರೆ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರೇಖಾಗಣಿತ ಮತ್ತು
ಜಾಮಿತಿಯ ಬೋಧನೆಗೆ ಒಟ್ಟಾರೆ ಜಾಮಿಟ್ರಿಗಳನ್ನ ಜಾಮಿಟ್ರಿ ಪರಿಕಲ್ಪನೆಗಳನ್ನ ಬೋಧಿಸ್ಬೇಕಾದ್ರೆ ಬೆಸ್ಟ್ ಆಗಿರ್ತಕ್ಕಂಥ ಮೆಥಡ್ ಯಾವ್ದು ಅಂತ ಕೇಳ್ತಾ ಇದಾರೆ. ಅದರೊಳಗೆ ಜಾಮಿಟ್ರಿ ರೇಖಾಗಣಿತ ಅಥವಾ ಜಾಮಿತಿಯ ಬೋಧನೆಗೆ ರೇಖಾಗಣಿತವನ್ನ ಪರಿಚಯ ಮಾಡ್ಬೇಕಾದ್ರೆ ಮಕ್ಕಳಿಗೆ ಸರಳತೆಯಿಂದ ಏನಾಗಬೇಕು, ಕಠಿಣದ ಕಡೆಗೆ ಏನಾಗ್ತದೆ ಸಾಗ್ತಾ ಇರ್ತಾ ಇದೆ, ನೆನ್ಪಿಟ್ಕೋರಿ. ಅದು ಒಂದೊಂದೊಂದೊಂದು ವಿಷಯಗಳನ್ನ ನಾವೇನ್ ಮಾಡ್ತಾ ಕೂಡ್ಸ್ಕೊತ ಹೋಗ್ತಿರ್ತೇವೆ, ರೈಟ್. ಒಂದೊಂದೊಂದು ಅಂದ್ರೆ ಗೊತ್ತಿರೋ ವಿಷಯಗಳು ಅದನ್ನು ಕರಿತಾ ಇದಾವೆ. ಪರಿಚಯ ವಿಷಯಗಳನ್ನ ನಾವೇನ್ ಮಾಡ್ತಾ ತೆಗೆದುಕೊಳ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಪರಿಚಯ ಇರುವ ಪರಿಕಲ್ಪನೆಗಳನ್ನ ನಾವೇನ್ ಮಾಡ್ತಂದ್ರೆ ಒಂದೊಂದಾಗಿ ಜೋಡಿಸ್ತಾ ಪರಿಕಲ್ಪನೆಗಳನ್ನ ತೆಗೆದುಕೊಂಡು ಅವುಗಳನ್ನ ಗುಂಪುಗಳನ್ನಾಗಿ ಮಾಡಿ ಅವುಗಳ ಮೂಲಕ ಹೊಸ ಹೊಸ ವಿಷಯಗಳನ್ನ ನಾವೇನ್ ಮಾಡ್ತೀವಿ ಕಲಿಸ್ತಾ ಇದ್ದಾವೆ. ಸೊ ಒನ್ ಟೈಪ್ ಆಫ್ ಇದೇನಪ್ಪ ಅಂದ್ರ ವಿಷಯಗಳ ಕ್ರೋಢೀಕರಣ ಆಗ್ತಾ ಇದೆ, ಗುಂಪುವಿಕೆ ಜಾಮಿಟ್ರಿಗಳಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿಯ ಒಂದು ವಿಧಾನಗಳನ್ನ ಪ್ರಕಾರ ನೋಡಿದಾಗ, ಸೊ ಇದಕ್ಕೆ ರಿಲೇಟೆಡ್ ನೋಡಿದಾಗ ಸೊ ಎಕ್ಸಾಕ್ಟ್ಲಿ ರೈಟ್ ಯಾವ್ದಂದ್ರ ಸಂಶ್ಲೇಷಣಾ ವಿಧಾನ ಇದು ಅರ್ಥ ಕೊಡ್ತಾ ಇದೆ. ಯಾವ್ದನ್ನ ಸಂಶ್ಲೇಷಣಾ. ಸಂಶ್ಲೇಷಣೆ ಇಲ್ಲ ಏನಾರ ಹೆಚ್ಚಾನೆಚ್ಚ ರೇಖಾಗಣಿತವನ್ನ ನಾವು ನಿಗಮನ ಪದ್ಧತಿನ ಹೆಚ್ಚಿಗೆ ಯೂಸ್ ಮಾಡ್ತಿರ್ತಾವೆ, ನೆನ್ಪಿಟ್ಕೊಳ್ಳಿ. ಡಿಡಕ್ಟಿವ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದ್ದಾವೆ. ಸೊ ಥೇಲ್ಸ್ ಆಗಿರ್ಬೋದು, ಯುಕ್ಲಿಡ್ ಆಗಿರ್ಬೋದು, ಅವ್ರೇನ್ ಇದ್ರಲ್ರಿ ಡಯಾಫಂಟಸ್ ಆಗಿರ್ಬೋದು, ಇವ್ರೇನ್ ಗಣಿತ ತಜ್ಞರಿದ್ರಲ್ರಿ ಅವರೆಲ್ಲ ಬಳಕೆ ಮಾಡಿದ್ದು ನಿಗಮನ ಪದ್ಧತಿ. ಯಾಕೆಂದ್ರೆ ಅಲ್ಲಿ ಒಪ್ಪಿಕೊಳ್ಳಲೇಬೇಕು ಸ್ವಯಂ ಸಿದ್ಧಗಳು ಸ್ವೀಕೃತ ಸಿದ್ಧಾಂತಗಳನ್ನ. ಯಾಕೆ ಅನ್ನುವಂತ ಪ್ರಶ್ನೆ ಇಲ್ಲ, ರೈಟ್. ಉದಾಹರಣೆಗಳು, ರೈಟ್. ಒಟ್ಟಾರೆ ನಿಗಮನ ಪದ್ಧತಿ ಮೂಲಕ ಅವ್ರ ಏನ್ ಮಾಡಿದ್ರು ಬಿಂದು ರೇಖೆ ಸಮತಲಗಳ ಬಗ್ಗೆ ಪರಿಕಲ್ಪನೆಯನ್ನ ಕೊಟ್ಟರು ಅನ್ನೋದನ್ನ ನೋಡ್ತಾ ಇದ್ದಾವೆ. ಸೊ ಅತಿ ಹೆಚ್ಚಾಗಿ ನಿಗಮನ ಪದ್ಧತಿ. ಬಟ್ ಇಲ್ಲಿ ಒಂದು ಅಂಶಗಳನ್ನ ಗಮನಿಸಿದಾಗ ಸೊ ನಾವು ಸಂಶ್ಲೇಷಣೆ ಮೂಲಕ ಮಕ್ಕಳಿಗೆ ಬೇಕಾಗಿರುವ ಪರಿಕಲ್ಪನೆಗಳನ್ನ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗಣಿತ ಬೋಧನೆ ಬೇಕಾಗಿದ್ದು ನೋಡಿ. ಗಣಿತದ ಬೋಧನೆಯಲ್ಲಿ ಒಂದು ದೊಡ್ಡ ಸಂಖ್ಯೆಯನ್ನ ಸಣ್ಣ ಸಣ್ಣ ಅಂಶಗಳಾಗಿ ವಿಭಜಿಸಿ ನಂತರ ಅವುಗಳನ್ನ ಒಟ್ಟುಗೂಡಿಸುವ ವಿಧಾನ. ಒಂದು ದೊಡ್ಡ ಸಂಖ್ಯೆ ಇದೆ, ಅದೊಂದು ಸಮಸ್ಯೆ ಇದೆ, ಅದು ಪರಿಚಯ ಇಲ್ಲ ರೀ, ನೆನ್ಪಿಟ್ಕೋರಿ. ಗೊತ್ತಿಲ್ಲದ ವಿಷಯ ದೊಡ್ಡ ಸಂಖ್ಯೆ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲದ ಅಂಶವನ್ನ ನಾವೇನ್ ಮಾಡ್ತೇವ್ರಿ ಬಿಡಿ ಬಿಡಿಯಾಗಿ ಅದನ್ನ ಸಣ್ಣ ಸಣ್ಣ ಬಿಡಿ ಬಿಡಿಯಾಗಿ ಮಾಡಿ ಬಿಡಿ ಮಾಡಿ ಗೊತ್ತಿರುವ ಅಂಶಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆ. ಗೊತ್ತಿರುವ ಅಂಶಗಳ ಕಡೆಗೆ ಏನ್ ಮಾಡ್ತಾವ ತೆಗೆದುಕೊಂಡು ಹೋಗ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ಇದಕ್ಕೆ ಏನಿತ್ತು, ಗೊತ್ತಿರುವ ಅಂಶದಿಂದ ಗೊತ್ತಿಲ್ಲದ ಕಡೆಗೆ ಸಂಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಕೂಡ್ಸ್ಕೊತ್ ಎಕ್ಸ್ಟ್ರಾ ಮಾಡ್ತದೆ. ಇಲ್ಲಿ ಗೊತ್ತಿಲ್ಲದ ವಿಷಯವನ್ನ ಬೇರೆ ಬೇರೆ ವಿಧಾನಗಳ ಮೂಲಕ ವಿಚಾರಗಳ ಮೂಲಕ ಹೊಸ ಹೊಸ ಕಾನ್ಸೆಪ್ಟ್ ಅನ್ನು ಆಡ್ ಮಾಡ್ತಾ ಗೊತ್ತಿರೋದ ಕಡೆಗೆ ಸಾಗ್ತಾ ಇದ್ದಾರೆ. ದಟ್ ಈಸ್ ಯಾವ್ದಪ್ಪ ಅಂದ್ರೆ ಗಣಿತದಲ್ಲಿ ಇರೋದು ವಿಶ್ಲೇಷಣಾತ್ಮಕ ವಿಧಾನ ಅಂತ ಕೊಡ್ತಾರೆ. ಯಾವ ವಿಧಾನ ಅಂದ್ರೆ ವಿಶ್ಲೇಷಣಾತ್ಮಕ ವಿಧಾನ ಅಂತ ಕರೀತಾ ಇದ್ದಾರೆ. ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದೇ ರೀತಿಯ ಪ್ರಕ್ರಿಯೆನು ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂತ ಒಂದು ಪದ್ಧತಿ ಡ್ರಿಲ್. ನೆನಪಿಟ್ಟಿದ್ರು ಒಂದೇ ರೀತಿಯ ಪ್ರಕ್ರಿಯೆಯನ್ನು ಪದೇ ಪದೇ ಪುನರಾವರ್ತಿಸುವ ತಂತ್ರ ಟೆಕ್ನಿಕ್ಸ್. ನಮ್ಮ ಗಣಿತ ಕಲಿಕೆ ಪರ್ಫೆಕ್ಟ್ ಆಗ್ಬೇಕಾದ್ರೆ ಮಕ್ಕಳಲ್ಲಿ ಅದು ಗಟ್ಟಿತನ ಉಂಟು ಮಾಡ್ಬೇಕಾದ್ರೆ ಕಲಿಕೆನ ದೃಢ ಮಾಡ್ಬೇಕಾದ್ರೆ ಸೊ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ಪರ್ಯಾಯ ವಿಧಾನ ಇರ್ತಾ ಇದೆ. ಬಟ್ ಇತ್ತೀಚೆಗೆ ಇದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು, ಸೊ ದಟ್ ಈಸ್ ಪದೇ ಪದೇ ರಿಪೀಟೆಡ್ ಬರೀರಿ. ಮಗ್ಗಿ 5 ಸಲ ಬರ್ಕೊಂಡ್ ಬರ್ರಿ, ಕ್ವಶನ್ ಪೇಪರ್ 10 ಸಲ ಬಿಡಿಸ್ಕೊಂಡ್ ಬರ್ರಿ, ರೈಟ್. ಸೊ ಚಿತ್ರ 5 ಸಲ ತೆಗಿರಿ, ದಟ್ ಇಸ್ ರಿಪೀಟೆಡ್ ಅಂತ ನಾವು ಕರಿತಾ ಇದ್ದೇವೆ. ಹೌದಾ. ಸೊ ರಿಪೀಟೆಡ್ ಇಟ್ ಮೀನ್ಸ್ ಏನ್ ಹೇಳಿದ್ರೆ ಪುನರಾವರ್ತನೆ, ದಟ್ ಇಸ್ ಅಭ್ಯಾಸ ಕಾರ್ಯ ಅಥವಾ ಪುನರಾವರ್ತತೆ ನೆನಪಿಟ್ಕೋರಿ. ಇದಕ್ಕೆ ಇನ್ನೊಂದು ಹೆಸರು ಅಭ್ಯಾಸ ಕಾರ್ಯ ಅಂತಾನು ಕರಿತಾರೆ. ಡ್ರಿಲ್ ವರ್ಕ್ ಇನ್ನೊಂದು ಹೆಸರು ಅಭ್ಯಾಸ ಕಾರ್ಯ. ಇದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನಾವು ಕರಿತಾ ಇದ್ದೇವೆ. ಬಿಕಾಸ್ ಆಫ್ ಯಾಕಂದ್ರೆ ಇದು ಅತಿ ಹೆಚ್ಚು ಏನ್ ಮಾಡಿರ್ತೇವೆ, ಕಂಠಪಾಠಕ್ಕೆ ಅವಕಾಶ ಮಾಡಿಕೊಡ್ತದೆ. ಡ್ರಿಲ್ ಮಾಡೋದ್ರಿಂದ ಕಂಠಪಾಠಕ್ಕೆ ಅವಕಾಶ ಕೊಡ್ತಾ ಇದೆ. ಜೊತೆಗೆ ಮಕ್ಕಳಿಗೆ ಇಲ್ಲಿ ಪರಿಕಲ್ಪನೆ ಗೊತ್ತೇ ಇರೋದಿಲ್ಲ, ಬರೀ ನೋಡಿ ಬರೆಯುವಂತಹ ಪದ್ಧತಿ ಆಗಿರ್ತದೆ. ಪರಿಕಲ್ಪನೆ ಗೊತ್ತಿರುವುದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪರಿಕಲ್ಪನೆ ಗೊತ್ತಿರುವುದಿಲ್ಲ, ಕಂಠಪಾಠಕ್ಕೆ ಒತ್ತು ಕೊಡ್ತಾ ಇದೆ. ಜೊತೆಗೆ ಮಗು ಏನ್ ಮಾಡ್ತದಪ್ಪ ಅಂದ್ರ ತನ್ನ ಕಲಿಕೆಯಲ್ಲಿ ಏನ್ ಮಾಡ್ತದೆ ಅಂದ್ರೆ ಆಸಕ್ತಿಯನ್ನ ಕಳೆದುಕೊಳ್ತಾ ಇದೆ. ಬರೀ ಸರ್ ಬರ್ಲಿಕ್ಕೆ ಹೇಳ್ತಾರೆ, ಇದೇನ್ ಮಾಡ್ತೀರಂದ. ಹೌದಲ್ರಿ. ನಾವು ಮಗ್ಗಿ ಬರ್ಸಿರ್ತಾವ ಕೆಲವೊಂದು ಸಂದರ್ಭದಲ್ಲಿ, ಪ್ರತಿದಿನ ಬರ್ರಿ ಅಂದ್ರೆ ಬರ್ಕೊಂಡು ಬರ್ತಿರ್ತಾರೆ. ಬಟ್ ವರ್ಷ ಆದ್ರೂ ಸಹಿತ ಅವ್ರಿಗೆ 30 ತನಕ ಮಗ್ಗಿನ ಬರೋದಿಲ್ಲ. ಬಿಕಾಸ್ ಆಫ್ ದಟ್ ಇಸ್ ಡ್ರಿಲ್ ವರ್ಕ್. ಅದು ರೂಢಿ. ಅದು ಮೆದುಳಿಗೆ ಜ್ಞಾನವನ್ನ ಕೊಡೋದಿಲ್ಲ ರೀ, ಜ್ಞಾನವನ್ನ ವಿಸ್ತರಣೆ ಮಾಡೋದಿಲ್ಲ. ಡ್ರಿಲ್ ಆಗಿರ್ತದೆ. ಅಭ್ಯಾಸ ಗಟ್ಟಿತನ ಅಂದ್ರೆ ಒಂದು ಶಿಸ್ತನ್ನ ಬೆಳೆಸ್ತದೆ, ಒಂದು ಸ್ವಯಂವನ್ನ ಬೆಳೆಸ್ತಕ್ಕಂಥದ್ದು ಮಾತ್ರ. ಬಟ್ ಮಗುವಿನಲ್ಲಿ ಯಾವುದೇ ಕಲಿಕಾ ಬದಲಾವಣೆಗಳನ್ನ ಪರಿಣಾಮಕಾರಿಯಾಗಿ ಮಾಡುವಂಥದ್ದು.
ರೈಟ್. ಹಾಗಾಗಿ ಇದು ಅಷ್ಟೊಂದು ಉಪಯುಕ್ತ ಅಲ್ಲ. ಆದ್ರೂ ಸಹಿತ ಪದೇ ಪದೇ ರಿಪೀಟೆಡ್ ಮಾಡ್ತಕ್ಕಂಥ ಟೆಕ್ನಿಕ್ ಡ್ರಿಲ್ ವರ್ಕ್ ಇದು ಕೆಲವೊಂದು ನಮಗೆ ಬೇಕಾಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಸೂತ್ರಗಳ ಬಗ್ಗೆ ನೆನಪಿಟ್ಟು ಸಲುವಾಗಿ ಇದನ್ನ ಡ್ರಿಲ್ ವರ್ಕ್ ಮಾಡಬಹುದು. ಹೌದಾ. ಕೆಲವು ರಿಪೀಟೆಡ್ ಕ್ವಶನ್ಸ್ ಗಳನ್ನ ಕೊಡೋದ್ರ ಮೂಲಕ ಮಕ್ಕಳನ್ನ ಅವುಗಳನ್ನ ಕಲಿಕೆ ಕಡೆಗೆ ತರುವಂತ ಕೆಲಸ ಸಹಿತ ಮಾಡ್ತಿದ್ದೆ ಅನ್ನೋದು ನೋಡ್ತಾ ಇದ್ದಾರೆ. ರೈಟ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರೇಖಾಚಿತ್ರಗಳು, ನಕ್ಷೆಗಳು, ಕೋಷ್ಟಕಗಳ ಮೂಲಕ ತಿಳಿಸ್ಬೇಕಾದ್ರೆ ಯಾವ ರೀತಿಯ ಕಲಿಕೆಗೆ ಉದಾಹರಣೆಯನ್ನು ಬೇಕು? ಸಿಂಪಲ್ ಅದರಿ. ಮಕ್ಕಳಿಗೆ ರೇಖಾಚಿತ್ರಗಳನ್ನ ಕೊಡ್ತಾ ಇದಾವೆ, ನಕ್ಷೆಗಳನ್ನ ಕೊಡ್ತಾ ಇದಾವೆ, ಕೋಷ್ಟಕಗಳನ್ನ ಕೊಡ್ತಾ ಇದಾವೆ, ಅವುಗಳ ಮೂಲಕ ಪಾಠ ಬೋಧನೆ ಸಾಗ್ತಾ ಇದೆ. ಸಿಂಪಲ್ ಅದರಿ. ಮಕ್ಕಳು ನೋಡೋದ್ರ ಮೂಲಕ ಕಲಿತಾ ಇದಾರೆ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಚಿತ್ರಗಳ ಮೂಲಕ ಏನಾಗ್ತಿದೆ ಕಲಿಕೆ ಸಾಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾರೆ. ರೈಟ್. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ನೋಡೋದ್ರ ಪ್ರಶ್ನೆ. ಸೊ ಗಣಿತವನ್ನು ಬೋಧಿಸುವಾಗ ಶಿಕ್ಷಕರು ಯಾವ ಕೌಶಲ್ಯವನ್ನು ಹೆಚ್ಚಿಸಲು ಹೆಚ್ಚು ಒತ್ತು ಕೊಡಬೇಕು? ಗಣಿತವನ್ನ ಕಲಿಸ್ಬೇಕಾದ್ರೆ ಶಿಕ್ಷಕರಾದವರು ಮಕ್ಕಳಲ್ಲಿ ಯಾವುದನ್ನ ಬೆಳೆಸ್ಬೇಕಾದ್ರೆ ಒತ್ತು ಕೊಡ್ಬೇಕಂತ ಕೊಡ್ತಾ ಇದಾರೆ. ಬಹಳಷ್ಟು ಬಾರಿ ಇದು ಬಂದಿದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ಗಣಿತದ ಭಾಷೆನ ಸರಿಯಾಗಿ ಬಳಸೋದು, ಕಂಠಪಾಠ ಮಾಡೋದು, ಸಮಸ್ಯೆಗಳನ್ನು ಊಹಿಸೋದು, ಸಮಸ್ಯೆಗಳನ್ನ ಪರಿಹರಿಸೋದು. ಗಣಿತದ ಮುಖ್ಯ ಉದ್ದೇಶನೇ ಏನಾಗಿದೆ ಅಂದ್ರೆ ಗಣಿತ ಕಲಿಸ್ಬೇಕಿರೋ ಮಕ್ಕಳಲ್ಲಿ ಸಮಸ್ಯೆಗಳನ್ನ ಪರಿಹರಿಸುವಂತ ಕೌಶಲ್ಯವನ್ನು ಬೆಳೆಸಬೇಕು. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ರಿಪೀಟೆಡ್ ಕ್ವಶನ್ಸ್ ಆಗಿದೆ, ನೆನಪಿರ್ಲಿದ್ದಂಗೆ. ರೈಟ್. ಎಸ್. ಬನ್ನಿ. ಗಣಿತದ ಪರಿಕಲ್ಪನೆಗಳನ್ನ ಕಲಿಯುವಾಗ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಕಲಿಕೆ, ರೈಟ್. ಸೊ ಮಾನಸಿಕ ಕಲಿಕೆ ಅಫೆಕ್ಟಿವ್ ಡೊಮೇನ್ ಯಾವ್ದನ್ನ ಒಳಗೊಂಡಿದೆ? ಆ ಮಕ್ಕಳು ಪರಿಕಲ್ಪನೆಗಳನ್ನು ಕಲಿತಕ್ಕಂಥ ಸಂದರ್ಭದಾಗ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಕಲಿಕೆ ಎಂಬುದು ಯಾವ್ದನ್ನ ಒಳಗೊಂಡಿದೆ ಅಂದ್ರೆ ಇವತ್ತು ಒಂದು ಪರಿಕಲ್ಪನೆಯನ್ನ ಕಲಿಸ್ತಾ ಇದ್ದಾವೆ. ಇದು ಶಿಕ್ಷಕರಿಗೆ ಬೇಕಾಗಿದೆ. ಎಕ್ಸಾಕ್ಟ್ಲಿ ರೈಟ್. ನೋ ಪ್ರಾಬ್ಲಮ್. ಪಾಠ ಮುಗಿಬೇಕಾಗ್ಯದ ಅಥವಾ ಟೈಮ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ಯದ. ಎಕ್ಸಾಕ್ಟ್ಲಿ ರೈಟ್. ಬಟ್ ಆ ಮಗುವಿಗೆ ಒಂದು ಪರಿಕಲ್ಪನೆಯನ್ನ ತಿಳಿಬೇಕಾದ್ರ ನೋಡಿ, ಅಲ್ಲಿ ಲೆಕ್ಕಾಚಾರ ಸ್ಪೀಡ್ ಆಗಿ ಬಿಡಿಸಿದ್ರೆ ಮಗುವಿಗೆ ತಿಳಿಯೋದಿಲ್ಲ ರೀ. ರೈಟ್. ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ಬೆಳೆಯೋದಿಲ್ಲ ರೀ. ಸೊ ಜ್ಞಾನ ಸ್ಕಿಲ್ಗಳನ್ನ ಬೆಳೆಸಕ್ ಸಾಧ್ಯ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಕಲ್ಪನೆಯನ್ನ ಮೂಡಿಸ್ಬೇಕಂದ್ರ ಮಕ್ಕಳಲ್ಲಿ ಆಸಕ್ತಿ ಬಹಳ ಇಂಪಾರ್ಟೆಂಟ್ ರೀ. ಅವ್ರಿಗೆ ಕುತೂಹಲ ಇರಬೇಕು, ಕಲಿಯುವ ಆಸೆ ಇರಬೇಕು. ಅಂದಾಗ ಮಕ್ಕಳು ಏನ್ ಮಾಡ್ತಾರೆ ಹೇಳ್ರಿ? ಎಸ್, ಪರಿಕಲ್ಪನೆಗಳ ಕಡೆಗೆ ಗಮನ ಕೊಡ್ತಾರೆ. ನಾವ್ ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಸಹಿತ ಕೆಲವು ಮಕ್ಕಳು ಅದನ್ನ ತಿಳ್ಕೋದಿಲ್ಲ. ಬಿಕಾಸ್ ಅಲ್ಲಿ ಕಲಿಕಾ ವಾತಾವರಣ ಇರೋದಿಲ್ಲ. ಯಾಕೆ ಕಲಿಕಾ ವಾತಾವರಣ ಇರೋದಿಲ್ಲ? ಮಕ್ಕಳಲ್ಲಿ ಆ ಕಲಿಕೆ ಬಗ್ಗೆ ಆಸಕ್ತಿ ಇಲ್ಲ. ಹಾಗಾಗಿ ಅಲ್ಲಿಯೂ ಏನ್ ಹೇಳ್ತದೆ ಮೊದಲ ತೊಡಗಿಸಿಕೊಳ್ಳಬೇಕೆ, ಆಮೇಲೆ ಅನ್ವೇಷಿಸಬೇಕೆ. ಮಕ್ಕಳನ್ನ ರೆಡಿ ಮಾಡ್ಬೇಕು, ಹುಡುಕುವ ಪ್ರಯತ್ನದಲ್ಲಿ ಅವ್ರನ್ನ ಬಿಡಬೇಕು. ಇಟ್ ಮೀನ್ಸ್ ಅಲ್ಲಿ ಕಲಿಕಾ ವಾತಾವರಣ ರೆಡಿ ಆಗ್ಬೇಕು. ಅದನ್ನ ಬಿಟ್ಟು ನಾವ್ ಏನಾದ್ರು ಪರಿಕಲ್ಪನೆಯನ್ನ ಮೂಡಿಸಲು ಹೊರಟಿದ್ದೆ ಆದ್ರೆ ಖಂಡಿತವಾಗಿಯೂ ಏನಾಗಂಗಿಲ್ಲ ಅಂದ್ರೆ ಮಕ್ಕಳು ಆಸಕ್ತಿ ಇಲ್ಲದೆ ಕಲಿಕೆ ಸಾಗಿದ್ದೆ ಆದ್ರೆ ಆ ಪರಿಕಲ್ಪನೆಗಳು ಯಾವತ್ತೂ ಸ್ಪಷ್ಟವಾಗಿ ಮೂಡುವುದಿಲ್ಲ. ಹಾಗಾಗಿ ಪರಿಕಲ್ಪನೆಗಳು ಸ್ಪಷ್ಟವಾಗಿ ಮೂಡ್ಬೇಕಾದ್ರೆ ಮಕ್ಕಳಲ್ಲಿ ಏನಾಗಬೇಕು? ಡೆಫಿನೆಟ್ಲಿ ದಟ್ ಈಸ್ ಆಸಕ್ತಿಗಳು ಬಹಳ ಇಂಟ್ರೆಸ್ಟಿಂಗ್ ಮೌಲ್ಯಗಳು ಇರಲೇಬೇಕಾಗುತ್ತೆ. ಬನ್ನಿ ನೆಕ್ಸ್ಟ್ ನೋಡೋಣ. ಉತ್ತಮ ಗಣಿತ ಪಠ್ಯಕ್ರಮದ ಲಕ್ಷಣ. ಪಠ್ಯಕ್ರಮ ಹೆಂಗಿರ್ಬೇಕು ಅನ್ನೋದು ನಾವು ಆಲ್ರೆಡಿ ಇದಾವೆ. ಒಂದು ಗಣಿತ ಪಠ್ಯಕ್ರಮ, ರೈಟ್. ಒಂದು ಕರಿಕ್ಯುಲಮ್ ಅಂತ ಕರಿತಾ ಇದಾವೆ. ಹೌದಾ. ಸೊ ಪಠ್ಯಕ್ರಮ ರಚನೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದ. ಅದು ಮನೋವೈಜ್ಞಾನಿಕವಾಗಿರ್ಬೇಕಾಗಿರ್ತಾ ಇದೆ, ವಿದ್ಯಾರ್ಥಿ ಕೇಂದ್ರಿತವಾಗಿರ್ಬೇಕಾಗ್ತದ, ಸಹ ಸಂಬಂಧವನ್ನು ಹೊಂದಿರ್ಬೇಕಾಗಿರ್ತಾ ಇದೆ, ಉಪಯುಕ್ತತೆಯನ್ನು ಹೊಂದಿರ್ತಾ ಇದೆ, ಸಡಿಲತೆಯನ್ನು ಹೊಂದಿರ್ಬೇಕಾಗ್ತದ, ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರಿಸ್ತಕ್ಕಂತ ಅಂಶಗಳು ಅದರಲ್ಲಿ ಇರ್ಬೇಕಾಗ್ತದ, ವಾಸ್ತವಿಕ ಸನ್ನಿವೇಶಗಳಿಗೆ ಆದ್ಯತೆಯನ್ನು ಕೊಡುವಂತ ಕೆಲಸ ಪಠ್ಯಕ್ರಮ ಆಗಿರ್ಬೇಕಾಗ್ತದ. ಹೌದಾ. ಹಾಗಾದ್ರೆ ಆ ಪಠ್ಯಕ್ರಮದ ಒಂದು ಮುಖ್ಯ ಲಕ್ಷಣ ಈಗ ನಾವು ನೋಡೋದಾದ್ರೆ, ಸೊ ಒಟ್ಟಾರೆ ಗಣಿತ ಕಲಿಸ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿ ಕಲಿಯುವರ ಮೇಲೆ ಡಿಪೆಂಡ್ ಅದ ರೀ. ಕಲಿಯುವರಿಗೆ ಅದು ಅನುಕೂಲವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಖಂಡಿತ ಅದು ಪಠ್ಯಕ್ರಮ ಒಳ್ಳೇದೈತಿ. ಇಲ್ಲಾಂದ್ರೆ ಉಪಯೋಗ ಇಲ್ಲ. ಈ ಕೆಲವೊಂದು ನಾವು PUC ಆಗಿರ್ಬೋದು ಅಥವಾ ಡಿಗ್ರಿಲಿ ಕೆಲವೊಂದು ವಿಷಯವನ್ನ ಕಲಿತಾವ ನಮ್ ನಿತ್ಯ ಜೀವನದಲ್ಲಿ ಉಪಯೋಗ ಆಗಂಗಿಲ್ಲ ರೀ. ಕೆಲವೊಂದು ವಿಷಯಗಳು, ಎಲ್ಲವಲ್ಲ ಕೆಲವೊಂದು ಕಾನ್ಸೆಪ್ಟ್ಗಳು ಸೊ ಒಳ್ಳೇದಲ್ಲ. ರೈಟ್. ಸೊ ಯಾವ ಒಳ್ಳೆವಪ್ಪ ಅಂದ್ರ ಅವು ಕಲಿಯುವರಿಗೆ ಮತ್ತು ಶಿಕ್ಷಕರಿಗೆ ಏನಾಗಿರ್ಬೇಕು? ಉಪಯೋಗ ಆಗಿರ್ಬೇಕು. ಅದರಿಂದ ಅವ್ರಿಗೆ ಲಾಭ ಆಗಿರ್ಬೇಕು, ದಿನನಿತ್ಯ ಜೀವನದಲ್ಲಿ ಬಳಕೆ ಆಗುವಂತಿರ್ಬೇಕು ಪರಿಕಲ್ಪನೆಗಳು. ಅಂತ ಒಂದು ಪಠ್ಯಕ್ರಮ ಇರ್ಬೇಕು ಅನ್ನೋದೇ ಒಂದು ಮುಖ್ಯ ಲಕ್ಷಣ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಹೌದಾ. ಎಸ್. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ರೇಖಾಗಣಿತ ಸಮಸ್ಯೆಯಲ್ಲಿ ದತ್ತಾಂಶವನ್ನ ಸ್ಪಷ್ಟವಾಗಿ ವಿವರಿಸಿದಾಗ ಮತ್ತು ಪರಿಹಾರವನ್ನು ತಾರ್ಕಿಕ ಹಂತಗಳಲ್ಲಿ ತೋರಿಸಿದಾಗ. ಇಂಟ್ರೆಸ್ಟಿಂಗ್ ಇದೆ. ಎಲ್ಲಿ ರೇಖಾಗಣಿತದಲ್ಲಿ ದತ್ತಾಂಶಗಳ ಸಹಾಯದಿಂದ ನಾವು ಪರಿಹಾರಗಳನ್ನು ಅದನ್ನು ವಿವರಿಸಿದಾಗ ಜೊತೆಗೆ ತಾರ್ಕಿಕ ಹಂತವಾಗಿ ಅಂದ್ರೆ ಒಂದು ಟೈಪ್ ಆಫ್ ವಿಚಾರ ಮಾಡುವ ರೀತಿಯಲ್ಲಿ, ಆಲೋಚನಾ ರೀತಿಯಲ್ಲಿ ತಾರ್ಕಿಕವಾಗಿ ಅದನ್ನು ವ್ಯವಸ್ಥಿತವಾಗಿ ನಮ್ಮ ಮಕ್ಕಳಿಗೆ ವಿವರಿಸಿದ್ದ ಆಗಿದ್ರೆ ಖಂಡಿತ ಆಗುತ್ತೆ. ಸರಿ. ಅದು ನಿಮ್ಗೆ ಗೊತ್ತಿರ್ಬೇಕು, ಕೆಲವೊಂದು ಗಣಿತದಲ್ಲಿ ಏನಾಗ್ತದಪ್ಪ ಅಂದ್ರ
ಪ್ರಶ್ನೆಗಳಿಗೆ ಉತ್ತರಗಳು ಮೆಥಡಾಲಜಿಲಿ ಅಲ್ಲೇ ಇರ್ತಾವ, ಪ್ರಶ್ನೆಯಲ್ಲಿನ ಉತ್ತರಗಳು ಕೆಲವೊಮ್ಮೆ ಏನಾಗ್ತಿರ್ತಾವ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಇದಾವೆ. ಸೊ ನೆನ್ಪಿಟ್ಕೋರಿ, ರೇಖಾಗಣಿತದ ಸಮಸ್ಯೆಯಲ್ಲಿ ದತ್ತಾಂಶಗಳನ್ನ ಸ್ಪಷ್ಟವಾಗಿ ಬರ್ದಾರೆ, ಮಕ್ಕಳಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಪರಿಹಾರವನ್ನು ತಾರ್ಕಿಕ ಹಂತಗಳಲ್ಲಿ ಬರ್ಕೋತ ಉತ್ತರ ಕಡೆಗೆ ಹೋಗ್ತಾ ಇದಾವೆ. ಅದು ತಾರ್ಕಿಕನೂ ಇದೆ, ಜೊತೆಗೆ ನಿಗಮನೂ ಇದೆ, ನೆನ್ಪಿಟ್ಕೊಳ್ಳಿ. ತಾರ್ಕಿಕನೂ ಇದೆ, ಜೊತೆಗೆ ನಿಗಮನೂ ಸಹಿತ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ. ಹಾಗಾಗಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ದಟ್ ಇಸ್ ಸಿ ಇಸ್ ರೈಟ್ ಆಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಸಾರಿ, ಬಿ ಇಸ್ ರೈಟ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿ. ತಾರ್ಕಿಕ ನಿಗಮನ ಅದನ್ನು ಹೇಳ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ರೈಟ್. ಸೊ ನಾನು ಅವಾಗ ಹೇಳಿದೆ, ಯಾವುದೋ ರೇಖಾಗಣಿತದಲ್ಲಿ ಅತಿ ಹೆಚ್ಚಾಗಿ ಬಳಕೆ ಆಗೋದು ದಟ್ ಇಸ್ ನಿಗಮನ ಪದ್ಧತಿ ಅಂತ. ಯಾಕಂದ್ರೆ ಅಲ್ಲಿ ಗೊತ್ತಿಲ್ಲದ ವಿಷಯಗಳಿಂದ ಗೊತ್ತಿರೋದ ಕಡೆಗೆ ಏನಾಗ್ತೈತಿ ಸಾಗ್ತಾ ಇರ್ತದೆ ಇದು ರೇಖಾಗಣಿತದಲ್ಲಿ, ಹೌದಾ. ಬನ್ನಿ ನೆಕ್ಸ್ಟ್ ಮುಂದೆ ನೋಡೋಣ. ಗಣಿತ ಕಲಿಕಾ ಸಮಯದಲ್ಲಿ ಊಹಿಸುವಿಕೆ ಪಾತ್ರವೇನು? ಊಹಿಸೋದಂದ್ರ ವಿಚಾರ ಮಾಡೋದು, ಕಲ್ಪನೆಗಳನ್ನ ಮಾಡೋದು, ಅಮೂರ್ತ ವಿಚಾರಗಳ ಬಗ್ಗೆ ಹುಡುಕುವಂತ ಪ್ರಯತ್ನ. ಸೊ ಅದ್ರ ಮುಖ್ಯ ಪಾತ್ರ ಏನಪ್ಪಾ ಅಂದ್ರ ಮಕ್ಕಳನ್ನ ಏನ್ ಮಾಡ್ತದೆ ಅಂದ್ರೆ ಊಹಿಸುವಿಕೆ ಅನ್ನೋದು ಅಥವಾ ವಿಚಾರತೆ ಅನ್ನೋದು ಮಕ್ಕಳನ್ನ ಏನ್ ಮಾಡ್ತಿದೆ ಅಂದ್ರೆ ಎಸ್ ತಾರ್ಕಿಕ ಆಲೋಚನೆಯಿಂದ ಹೊಸ ನಿಯಮವನ್ನ ಕಂಡು ಹಿಡ್ತಾ ಇದ್ದಾರೆ. ವಿಚಾರ ಮಾಡೋದ್ರಿಂದ, ವಿಚಾರತೆ ಬೆಳೆಯೋದ್ರಿಂದ, ತಾರ್ಕಿಕತೆ ಹೆಚ್ಚಾಗೋದ್ರಿಂದ ಹೊಸ ಹೊಸ ನಿಯಮಗಳನ್ನ ಮಕ್ಕಳು ಏನ್ ಮಾಡ್ಬೋದು ರೆಡಿ ಮಾಡ್ಲಿಕ್ಕೆ ಸಾಧ್ಯತೆ. ಹಾಗಾಗಿ ಆದಷ್ಟು ಮಟ್ಟಿಗೆ ನಾವು ಗಣಿತ ಬೋಧನಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ಬೇಕಂದ್ರೆ ಊಹಿಸೋದ, ವಿಚಾರ ಮಾಡ್ತಕ್ಕಂಥ, ಕಲ್ಪನೆ ಮಾಡ್ತಕ್ಕಂಥ ಅವಕಾಶಗಳನ್ನ ಹೆಚ್ಚಿಗೆ ಕೊಡುವುದರಿಂದ ಏಕೆ ಅನ್ನುವಂತಹ ಪ್ರಶ್ನೆಯನ್ನ ಮಕ್ಕಳಲ್ಲಿ ಮೂಡಿಸಿದ್ದೆ ಅಂದ್ರೆ ಖಂಡಿತ ಮಗು ಏನ್ ಮಾಡ್ತಿದ್ರೆ ಊಹೆ ಮಾಡಲು ಕಲಿತಾ ಇದೆ ಅಂತ ರೈಟ್. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ 22ನೇ ಪ್ರಶ್ನೆಯನ್ನ ನಾವು ನೋಡಿದಾರ. ಗಣಿತದ ಬೋಧನೆಯಲ್ಲಿ ಶಿಕ್ಷಕರು ಬಹಳಷ್ಟು ಉದಾಹರಣೆಗಳನ್ನ ಬಳಸುವುದು ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ? ನೋಡ್ರಿ, ನಾವು ಒಂದು ಗಣಿತದ ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಕಲಿಸ್ಬೇಕಾದ್ರ ಅಥವಾ ಮೂಡಿಸ್ಬೇಕಾದ್ರ ಸಾಕಷ್ಟು ಉದಾಹರಣೆಗಳನ್ನ ಬಳಸಬೇಕು. ಯಾಕೆ ಉದಾಹರಣೆಗಳು? ಉದಾಹರಣೆಗಳು ಗೊತ್ತಿರುವ ವಿಷಯಗಳಾಗಿರ್ತಾವೆ, ಎರಡನೇದ ಸರಳ ಅಂಶಗಳಾಗಿರ್ತಾವೆ, ಮೂರನೇದ ಅವು ದಿನನಿತ್ಯ ಜೀವನಕ್ಕೆ ಅವ್ರಿಗೆ ಏನಾಗಿರ್ತಾವ ಅಂದ್ರೆ ಪರಿಚಯ ಇರ್ತಕ್ಕಂತ, ಉಪಯೋಗ ಆಗ್ತಕ್ಕಂತ ಅಂಶಗಳಾಗಿರ್ತಾ ಇದಾವೆ. ಜೊತೆಗೆ ಮಕ್ಕಳಿಗೆ ಪರಿಕಲ್ಪನೆ ಸ್ಪಷ್ಟವಾಗ್ತಾ ಇದೆ, ಯಾಕಂದ್ರೆ ನಾವು ದಿನನಿತ್ಯ ಬಳಕೆಯಲ್ಲಿ ಇರ್ತಕ್ಕಂಥ ಉದಾಹರಣೆಗಳು ಇರೋದ್ರಿಂದ ಅದರ ಸುತ್ತಮುತ್ತಲವು ಪದೇ ಪದೇ ಸನ್ನಿವೇಶ ಅಂತ ಎದುರಾಗೋದ್ರಿಂದ ಅಂತ ಉದಾಹರಣೆಗಳನ್ನ ಮಕ್ಕಳಿಗೆ ನಾವು ಕಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಮಗು ಏನ್ ಮಾಡ್ತದಪ್ಪ ಅಂದ್ರ ಆ ಉದಾಹರಣೆಗಳ ಮೂಲಕ ಪರಿಕಲ್ಪನೆಯನ್ನ ಏನ್ ಮಾಡ್ತದ ಅರ್ಥೈಸ್ಕೊಳ್ತಾ ಇದ್ದಾನೆ. ಯಾವ ರೀತಿ ವೈವಿಧ್ಯವಾಗಿ, ವಿವಿಧ ರೀತಿಯಲ್ಲಿ ವೈವಿಧ್ಯಮಯವಾಗಿ ಮಗು ಏನ್ ಮಾಡ್ತದೆ ಅಂದ್ರೆ ತಿಳಿದುಕೊಳ್ತಾ ಇದ್ದಾನೆ. ಹಾಗಾಗಿ ಕಲಿಕೆಯಲ್ಲಿ ವೈವಿಧ್ಯತೆಯನ್ನು ನಾವ್ ಏನ್ ಮಾಡ್ಬೋದು ಉತ್ತೇಜನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಾನೆ ಹೇಳ್ಬೋದು. ದಯವಿಟ್ಟು ತಾವು ಗಮನಿಸ್ಬೇಕಿದೆ, ಯಾವತ್ತೂ ಸಹಿತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡುವಂತ ಸಂದರ್ಭದಾಗ ಪ್ರಶ್ನೆಗಳನ್ನ ನಿಮ್ಮದೇ ಆದ ರೀತಿಯಲ್ಲಿ ಊಹೆ ಮಾಡ್ಬೇಕು, ಅದರ ಬಗ್ಗೆ ಕಲ್ಪನೆಗಳನ್ನ ಮಾಡ್ಕೋಬೇಕು. ಇದು ಯಾವ ರಿಲೇಟೆಡ್ ಇದೆ ಆ ಪ್ರಶ್ನೆಗೆ ಬೇರೆ ಬೇರೆ ಉತ್ತರಗಳನ್ನ ಹುಡುಕುವಂತ ಪ್ರಯತ್ನ ಮಾಡಿದ್ದೆ ಆದ್ರೆ ಖಂಡಿತ ಅಲ್ಲಿ ಇರ್ತಕ್ಕಂಥ ಉತ್ತರಗಳು ನಿಮ್ಗೆ ಏನಾದ್ರು ಸಿಗ್ತಾ ಇದ್ದಾವೆ. ಹೌದಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ವೆರಿ ಇಂಟ್ರೆಸ್ಟಿಂಗ್. ಗಣಿತದಲ್ಲಿ ಒಂದು ಮುಖ್ಯ ಕೌಶಲ್ಯ ಬೆಳೆಸ್ಬೇಕಾದ್ರೆ ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಸರ್? ಮಕ್ಕಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಲೇಬೇಕ್ರಿ. ಹೌದಾ. ಕೌಶಲ್ಯ ಅನ್ನೋದು ಒಂದು ಬೋಧನಾ ಉದ್ದೇಶಗಳಲ್ಲಿ ಕಂಡು ಬರ್ತೈತಿ. ಗಣಿತದಲ್ಲಿ 4 ಇದಾವೆ: ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಕೌಶಲ್ಯ ಯಾವ್ದಕ್ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಸೊ ಸ್ಕಿಲ್ ಅನ್ನೋದು ಏನಪ್ಪಾ ಅಂದ್ರ ಸಮಸ್ಯೆಗಳನ್ನ ನೆನಪಿಟ್ಟುಕೊಳ್ಳೋದು, ದಟ್ ಈಸ್ ಜ್ಞಾನ. ನೆನಪಿಟ್ಕೋರಿ, ಸಮಸ್ಯೆಗಳನ್ನ ನೆನಪಿಟ್ಟುಕೊಳ್ಳುವುದು ದಟ್ ಈಸ್ ರಿಲೇಟೆಡ್. ನೆನಪು ಅನ್ನೋದು ಬರ್ತಪ್ಪ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಾ ಇದೆ. ತಾರ್ಕಿಕವಾಗಿ ಯೋಚಿಸುವುದಂದ್ರೆ ಇದು ಒಂದು ಟೈಪ್ ಆಫ್ ಅನ್ವಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಗಣಿತದ ಇತರ ವಿಷಯಗಳೊಂದಿಗೆ ಅನ್ವಯಿಸುವುದು ದಟ್ ಈಸ್ ಆಲ್ಸೋ ಏನ್ ಹೇಳಿದ್ರೆ ಅನ್ವಯ, ರೈಟ್. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಉಪಕರಣಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು, ಲಕ್ಷ್ಯಗಳನ್ನ ಯಾವ ರೀತಿ ತೆಗಿಬೇಕು, ರಚನೆ ಮಾಡಬೇಕು, ದಟ್ ಈಸ್ ರಿಲೇಟೆಡ್ ಟು ಸ್ಕಿಲ್. ಒಂದು ಅಬ್ಜೆಕ್ಟಿವ್ ಅದನ್ನು ಹೇಳ್ತಾ ಇದ್ದಾರೆ. ಕೌಶಲ್ಯವನ್ನ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಉಪಕರಣಗಳ ಬಳಕೆ ಆಗ್ಲೇಬೇಕು. ಕೋನ ಹಂಗ್ ತೆಗಿಬೇಕು, 90 ಡಿಗ್ರಿ ಹೆಂಗಿರ್ಬೇಕು, ತ್ರಿಭುಜ ಸಮಬಾಹು ತ್ರಿಭುಜದಲ್ಲಿ 3 ಬಾಹು ಸಮತ್ವ ಹೇಳೋದು ಅಷ್ಟಲ್ಲ ರೀ, ಅವುಗಳನ್ನ ಮಕ್ಕಳಿಂದನೇ ತಕ್ಷಿದ್ದೆ ಆದ್ರೆ ಖಂಡಿತ ಆ ಪರಿಕಲ್ಪನೆ ಸ್ಪಷ್ಟ, ಜೊತೆಗೆ ಮಗುವಿನಲ್ಲಿ ಕೌಶಲ್ಯಗಳು ಬೆಳಲಿಕ್ಕೆ ಸಾಧ್ಯ ಐತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಹೌದಾ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕಲಿಕೆಯ ಮೌಲ್ಯಮಾಪನ ಯಾವುದಕ್ಕೆ ಒಳಗೊಂಡಿದೆ? ಕಲಿಕೆಯ ಮೌಲ್ಯಮಾಪನ ಸೊ ಇವ್ಯಾಲ್ಯೂಯೇಷನ್ ಯಾವುದನ್ನ ಒಳಗೊಂಡಿರ್ತಾ ಇದೆ? ಕಲಿಕೆಯ ಮೌಲ್ಯಮಾಪನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಶಿಕ್ಷಕರ ಮೌಲ್ಯಮಾಪನ ಮಾಡ್ತಾ ಇದೆ. ಶಿಕ್ಷಕರ ಪಾಠ ಬೋಧನೆಯನ್ನ ಪರಿಣಾಮಕಾರಿಯನ್ನು ತಿಳಿಬಹುದು, ಬೋಧನಾ ಕಲಿಕಾ ಪರಿಣಾಮಕಾರಿಯನ್ನು ತಿಳಿಬಹುದು, ಮಗುವಿನ ವರ್ತನೆಯಲ್ಲಿ ಆದಂತಹ ಬದಲಾವಣೆಗಳನ್ನ ಅಳಿಬಹುದು, ಮಗುವಿನ ಒಂದು ಕಲಿಕಾ ಹಂತವನ್ನ ಗುರುತಿಸಬಹುದು, ಮಗುವಿನ ಕಲಿಕಾ ಗ್ಯಾಪ್ ಅಂತರವನ್ನ ಗುರುತಿಸಬಹುದು, ಕಲಿಕಾ ಸಾಮರ್ಥ್ಯವನ್ನ ಗುರುತಾಗ್ಲಿಕ್ಕೆ ಸಾಧ್ಯತೆ, ಮಗುವಿನ ಕಲಿಕಾ ವೇಗವನ್ನ ಏನ್ ಮಾಡಬಹುದು
ಕನ್ಫರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಇದರಿಂದ ಸಾಧ್ಯತೆ ಇದೆ, ಮೌಲ್ಯಮಾಪನದಿಂದ ಸಾಧ್ಯತೆ ಇದೆ. ಒಟ್ಟಾರೆ ನೆನ್ಪಿಟ್ಕೋರಿ, ಇಟ್ ಮೀನ್ಸ್ ಆ ವಿದ್ಯಾರ್ಥಿಯ ಜ್ಞಾನದ ಮಟ್ಟ, ಬೋಧನೆಯ ಗುಣಮಟ್ಟ, ಕಲಿಕೆಯ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಾಧನೆ ಆಗಿದ್ದಾವೆ. ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ಎಲ್ಲಾ ಅಂಶಗಳನ್ನ ಒಳಗೊಂಡಿದೆ ಯಾವ್ದು ಮೌಲ್ಯ ಮಾಪನ. ನೆನ್ಪಿಟ್ಕೋರಿ. ಓಕೆ, ಎಸ್. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆ ಉತ್ತರ ನೋಡೋಕ್ಕಿಂತ ಮುಂಚೆ ಒಂದಿಷ್ಟು ವಿಚಾರಗಳಿದಾವೆ ನಮ್ಮ ಒಂದು ನಮ್ಮ ಮೂಲಕ ನಿಮಗೆ ಏನಾಗ್ತದಪ್ಪ ಅಂದ್ರೆ ನಮ್ಮಿಂದ ಕೆಲವೊಂದು ಬುಕ್ಸ್ ಗಳು ಏನಾಗ್ತಪ್ಪ ಅಂದ್ರೆ ಆಲ್ರೆಡಿ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಬಹಳಷ್ಟು ಸಕ್ಸಸ್ ಅನ್ನ ಪಡೆದಿರ್ತಕ್ಕಂಥ ಪುಸ್ತಕ ದಟ್ ಈಸ್ ಸೂಪರ್ ಟಿಇಟಿ ಪುಸ್ತಕ. ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಸೂಪರ್ ಟಿಇಟಿ ಪುಸ್ತಕ ಪ್ರಮುಖವಾಗಿ ಗಣಿತ ಆಗಿರ್ಬೋದು ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವ ಪೇಪರ್ಗೆ ಸಂಬಂಧಪಟ್ಟದಪ್ಪ ಅಂದ್ರ ಟಿಇಟಿಗೆ ಮೇನ್ ಟಾರ್ಗೆಟ್ ಇರೋದು ಟಿಇಟಿ ಪೇಪರ್ 1 ಮತ್ತು ಪೇಪರ್ 2ಗೆ. ಹೌದಾ. ಸೊ ಇದರಲ್ಲಿ ಗಣಿತ ವಿಷಯನೂ ಇದೆ, ಜೊತೆಗೆ ವಿಜ್ಞಾನ ವಿಷಯನೂ ಇದೆ. ಏನೆಲ್ಲ ಇದರಲ್ಲಿ ಇದಪ್ಪ ಅಂದ್ರ ಇಲಾಖೆ ನಡೆದಿರ್ತಕ್ಕಂಥ ಪೇಪರ್ 1 ಪೇಪರ್ 1 ಮತ್ತು ಪೇಪರ್ 2 ಇಲಾಖೆ ನಡೆಸಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೇಪರ್ 1 ಪೇಪರ್ 2 ಏನು ಪ್ರಶ್ನೆ ಪತ್ರಿಕೆಗಳದಾವಲ್ಲ. ಸೊ ಟೋಟಲ್ 18 ಪ್ರಶ್ನೆ ಪತ್ರಿಕೆಗಳಿದಾವೆ. ಇಲ್ಲೂ ವಿಜ್ಞಾನ 18 ಇದಾವೆ. ಇದ್ರ ಜೊತೆಗೆ ಮಾಡೆಲ್ 12 ಕ್ವಶನ್ಸ್ ಪೇಪರ್ ಇದಾವೆ. ಇಲ್ಲೂ ಮಾಡೆಲ್ಗಳು ಏನಿದಾವ್ರಿ 12 ಪ್ರಶ್ನೆ ಪತ್ರಿಕೆಗಳಿದಾವೆ. ಜೊತೆಗೆ ಮೆಥಡಾಲಜಿ 10 ಪ್ರಶ್ನೆ ಪತ್ರಿಕೆಗಳು. ಇದು ಮೆಥಡಾಲಜಿ 15 ಪ್ರಶ್ನೆ ಪತ್ರಿಕೆಗಳಿದಾವೆ. 30 30 60 60 ಮತ್ತೆ 70 85 ಒಟ್ಟು ಸುಮಾರು 85 ಪ್ರಶ್ನೆ ಪತ್ರಿಕೆಗಳಿದಾವೆ. ಜೊತೆಗೆ ಎಕ್ಸ್ಪ್ಲನೇಷನ್ ಸಹಿತ ಇದೆ. ಸ್ಪಷ್ಟವಾಗಿ ವಿವರಣೆಯನ್ನು ಕೊಡುವಂತ ಒಂದು ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಲಾಗಿದೆ. ಇದು ಟಿಇಟಿಗೆ ಹೇಳಿ ಮಾಡ್ತಿರ್ತಕ್ಕಂಥ ಪುಸ್ತಕ. ಅತಿ ಹೆಚ್ಚು ಸಕ್ಸಸ್ ಅನ್ನ ಪಡೆದಿದೆ. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಸ್ನೇಹಿತರೆ. ಆ ಪುಸ್ತಕ ಈಗಷ್ಟು ಸಾಕಷ್ಟು ಅಭ್ಯರ್ಥಿಗಳು ಪಡೆದು ಈಗಾಗಲೇ ಸ್ಟಡಿ ಮಾಡ್ತಾ ಇದ್ದಾರೆ. ತಮಗೇನಾದ್ರು ಈ ಪುಸ್ತಕ ಬೇಕಾಗಿತ್ತಾರ, ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಸೂಪರ್ ಟಿಇಟಿ. ನೆನ್ಪಿಟ್ಕೋರಿ. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ, ರೈಟ್. ಸೂಪರ್ ಟಿಇಟಿ. ಸೊ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಇಲ್ಲಿದ್ದಾವೆ, ನಿಮ್ಗೆ ಕಾಣಿಸ್ತಾ ಇದಾವೆ, ರೈಟ್. ಸೊ ಒಟ್ಟಾರೆ ವಿಶ್ಲೇಷಣೆಯನ್ನು ಒಳಗೊಂಡಿದ್ದು, ಜೊತೆಗೆ ಅತಿ ಸರಳವಾಗಿ ಇದನ್ನೇನ್ ಮಾಡಲಾಗಿದೆ, ವಿಶ್ಲೇಷಣೆ ಮಾಡಲಾಗಿದೆ. ಪ್ರತಿಯೊಂದು ಪ್ರಶ್ನೆಗೆ ಸಾಕಷ್ಟು ಪ್ರಶ್ನೆಗಳು ಇರೋದ್ರಿಂದ ನಿಮ್ಮ ಟಿಇಟಿ ಸ್ಕೋರ್ ಆಗಿರ್ಬೋದು. ಸರ್ ಟಿಇಟಿ ಇನ್ನೇನು 15 ದಿನದಲ್ಲಿ ಮುಗಿತಲ್ಲ, ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಟಿಇಟಿ ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಹೇಳ್ತಾ ಇದ್ದಾವೆ PSTR ಪರೀಕ್ಷೆ ಯಾರನ್ನ ತಯಾರು ಮಾಡಿದಾರೆ ಆ PSTR ಗೆ ಈ ಪುಸ್ತಕದಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಎಲ್ಲಾ ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ. ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೇವೆ, ಇದು ಪುಸ್ತಕ ತಗೊಳ್ಳೇತ ಅಂತ ಹೇಳ್ತಾ ಇಲ್ಲ. ಬಟ್ ಸಾಕಷ್ಟು ಅಭ್ಯರ್ಥಿಗಳು ಇದ್ರ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ಬೋದು ನೀವು. ಅಲ್ಲ ವಿದ್ಯಾರ್ಥಿಗಳು ಕಳಿಸಿರ್ತಕ್ಕಂಥ, ಶಿಕ್ಷಕರು ಕಳಿಸಿರ್ತಕ್ಕಂಥ, ಅಭ್ಯರ್ಥಿಗಳು ಕಳಿಸಿರ್ತಕ್ಕಂಥ ಕಮೆಂಟ್ ಗಳನ್ನ ನಾವು ನಿಮ್ಗೆ ಕೊಡುವಂತ ಪ್ರಯತ್ನ ಮಾಡ್ತೇವೆ. ಒಟ್ಟಾರೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಪುಸ್ತಕ. ನಿಮ್ಗೆ ಗೊತ್ತಿರಬೇಕು, ಇದನ್ನ ಇವತ್ತು ನಾಳೆ 2 ದಿನ ನಿಮಗೆ ಆಫರ್ ಪ್ರೈಸ್ ಕೊಡ್ತಾ ಇದ್ದೇವೆ. ನೆನ್ಪಿಟ್ಕೋರಿ. ಯಾಕೆಂದ್ರೆ ಪರೀಕ್ಷೆಗೆ ಅನುಕೂಲ ಆಗ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಯಾವುದೇ ಏನ್ ಮಾಡ್ತಾ ಇದಾವೆ, ಅತಿ ಕಡಿಮೆಯಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಬರೀ ಪುಸ್ತಕ ಅಮೌಂಟ್ ಕಡಿಮೆ ಆದ್ರೂ ಸಹಿತ ಫ್ರೀ ಚಾರ್ಜ್, ಪೋಸ್ಟ್ ಫ್ರೀ ಇದೆ. ನೆನ್ಪಿಟ್ಕೋರಿ. ಪೋಸ್ಟ್ ಚಾರ್ಜ್ ಸಹಿತ ನಾವೇ ಕೊಡ್ತಾ ಇದ್ದೇವೆ. ಯಾಕಂದ್ರೆ 50 ಪ್ಲಸ್ 10 ಪ್ಯಾಕಿಂಗ್ ಅಂದ್ರೆ 60 ರೂಪಾಯಿ ಖರ್ಚು ಬರ್ತಾ ಇದೆ ನಮ್ಗೆ. ಆದ್ರೂ ಸಹಿತ ಆ ಪುಸ್ತಕಗಳು ಲಿಮಿಟೆಡ್ ಇದಾವೆ. ಇನ್ನೊಂದು 200 ಕಾಪೀಸ್ ಸಮಥಿಂಗ್ ಇದಾವೆ. 200 to 300 ಒಳಗಡೆ ಇದಾವೆ. ಆದಷ್ಟು ಮಟ್ಟಿಗೆ ಎಲ್ಲರಿಗೆ ಅನುಕೂಲ ಆಗ್ಲಿ, ಮುಗಿಲಿ ಅನ್ನುವಂತ ಉದ್ದೇಶ ಏನೂ ಇಲ್ಲ ರೀ. ಮುಗಿತಾವ ಅನ್ನೋದು ನಮ್ಗೆ ಗೊತ್ತಿದೆ. ಬಟ್ ಪರೀಕ್ಷೆಗೆ ಅನುಕೂಲ ಆಗಲಿ ಅನ್ನುವಂತ ವಿಶ್ವಾಸವನ್ನು ಇಟ್ಕೊಂಡ ನಿಮ್ಮ PSTR ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ ಆಗ್ತೈತೆ. 2 ದಿನ ಆಫರ್ ಇದೆ. ಅದಾದ ನಂತರ ಪುಸ್ತಕ ಉಳಿದ್ರು ಸಹಿತ ಮಾತಾದ್ರೆ ಆಕ್ಚುಲಿ ರೇಟ್ ಏನದಪ್ಪ ಅಂದ್ರೆ 410 ಇದೆ ಸ್ನೇಹಿತರೆ. ಆಲ್ರೆಡಿ ನಾವು ಕೊಟ್ಟಿದ್ದು 410. ಬಟ್ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ಸಬ್ಸ್ಕ್ರೈಬ್ ಇರ್ತಕ್ಕಂಥ ಅಭ್ಯರ್ಥಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅವರಿಗೆ ಬಹಳಷ್ಟು ಅನುಕೂಲ ಆಗುವಂತ ದೃಷ್ಟಿಯಲ್ಲಿ, ಜೊತೆಗೆ ನಮ್ಮ ಬ್ಯಾಚ್ಗೆ ಸೇರಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಅತಿ ಕಡಿಮೆಯಲ್ಲಿ ನಾವೇನ್ ಮಾಡ್ತಾ ಈ ಪುಸ್ತಕವನ್ನ ಕೊಡ್ತಾ ಇದ್ದಾವೆ. ಕೇವಲ 310 ರುಪೀಸ್ ಕೊಡ್ತಾ ಇದ್ದಾವೆ. ನೆನ್ಪಿಟ್ಕೊಳ್ತೀವಿ. 310 ರುಪೀಸ್ಗೆ ನೆನ್ಪಿಟ್ಕೊ, ವಿತ್ ಪೋಸ್ಟ್ ಚಾರ್ಜ್ ಫ್ರೀ ಆಗ್ತಾ ಇದೆ. ನೆನ್ಪಿಟ್ಕೊ, ರೈಟ್. ಸೊ ಹಾಗಾಗಿ ತಾವೇನ್ ಮಾಡ್ಬೋದು, ಈ ಪುಸ್ತಕವನ್ನ ಬೇಗನೆ ಆರ್ಡರ್ ಮಾಡ್ಬೇಕಾದ್ರೆ ಈ ನಂಬರ್ಗೆ ತಾವೇನ್ ಮಾಡ್ಬೋದು, ವಾಟ್ಸ್ಆಪ್ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಬುಕ್ ಅನ್ನ ಕನ್ಫರ್ಮ್ ಮಾಡ್ಕೋರಿ. ಸೊ ನಿಮಗೆ ಏನೋ ನಿಮ್ ಸಮೀಪ PRL ಆಫೀಸ್ ಇರ್ತದೆ. ಸೊ PRL ಮೂಲಕ ನಾವ್ ಏನ್ ಮಾಡ್ತಾ ಇದಾವೆ, ಕಳಿಸ್ತಾ ಇದಾವೆ, ಬೇಗನೆ ಕಳಿಸ್ತಾ ಇದ್ದೇವೆ. ಅದು ಕೇವಲ 2 ರಿಂದ 3 ದಿನದಲ್ಲಿ ಬರ್ತಾ ಇದೆ PRL ಆಫೀಸ್ ಇದ್ರೆ. ಅಥವಾ ಇಲ್ಲ ಸರ್ ನಮ್ಮಲ್ಲಿ ಪೋಸ್ಟ್ ಆಫೀಸ್ ಅವೈಲೇಬಲ್ ಇದೆ ಅಂದ್ರೆ ಸೊ 4 to 5 ಡೇಸ್ ಒಳಗೆ ನಿಮ್ಗೆ ಏನಾಗ್ತಿದೆ ಅಂದ್ರೆ ಸೊ ಬುಕ್ ತಲುಪುವಂತ ವ್ಯವಸ್ಥೆನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ನೆನಪಿರ್ಲಿ, ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಪುಸ್ತಕ. ಇನ್ನು ಅದರ ಜೊತೆಗೆ ಏನದಪ್ಪ ಅಂದ್ರೆ ಮತ್ತಷ್ಟು ಪುಸ್ತಕಗಳಿದಾವೆ.
ಇನ್ನೊಂದು ಸೂಪರ್ ಸಿಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಅತಿ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಪುಸ್ತಕ, ಈಗಾಗಲೇ ದಾಖಲೆಯನ್ನು ಮಾಡಿರ್ತಕ್ಕಂಥ ಪುಸ್ತಕ. ಇದು GPSR ಸೈನ್ಸ್ ಮತ್ತು ಮ್ಯಾಥ್ಸ್ ಅಭ್ಯರ್ಥಿಗಳಿಗೆ ಈಗಾಗಲೇ ನಡೆದಿರತಕ್ಕಂತ 10 ಪ್ರಶ್ನೆ ಪತ್ರಿಕೆಗಳನ್ನ ಸಂಪೂರ್ಣವಾಗಿ ಗಣಿತ ವಿಜ್ಞಾನ ಶಿಕ್ಷಕರು ಅಥವಾ ಜೀವ ವಿಜ್ಞಾನ ಶಿಕ್ಷಕರು ಅವರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಆಲ್ರೆಡಿ ಸರಳವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಪುಸ್ತಕ. 2022ರಲ್ಲಿ 1500ಕ್ಕಿಂತ ಹೆಚ್ಚಿಗೆ ಜನ ಶಿಕ್ಷಕರಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಪುಸ್ತಕ, ದಟ್ ಇಸ್ ಸೂಪರ್ ಸಿಕ್ಸ್. ನಿಮ್ಮ ಪುಸ್ತಕ ಅದು ಬೇಕಾಗಿದ್ದಾರೆ, ಅದು ಸಹಿತ ಅವೈಲೇಬಲ್ ಇದಾವೆ. ಅದು ಬೇಕಾಗಿದ್ದಾರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ತಾವು ಕನ್ಫರ್ಮ್ ಮಾಡ್ಕೋಬಹುದು. ಜೊತೆಗೆ ಇನ್ನೊಂದು ಸೂಪರ್ SLC ಸೈನ್ಸ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪುಸ್ತಕ ನಮ್ಮಲ್ಲಿ ಅವೈಲೇಬಲ್ ಇದಾವೆ. ನೀವೇನಾದ್ರೂ ಶಿಕ್ಷಕರಾಗಿದ್ರೆ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಿದ್ರೆ 10ನೇ ತರಗತಿಗಳಿಗೆ ಬೇಕಾಗಿರ್ತಕ್ಕಂಥ ನೋಟ್ಸ್ ಜೊತೆಗೆ ಅಪ್ಲೈಡ್ ಕ್ವಶನ್ಸ್ಗಳು ಜೊತೆಗೆ ಈಗಾಗಲೇ ಇಲಾಖೆ ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ಸ್ ಪೇಪರ್ಗಳ ಸಂಪೂರ್ಣ ವಿಶ್ಲೇಷಣೆ ಆ ಪುಸ್ತಕದಲ್ಲಿದೆ. ಹೆಚ್ಚಿಗೆ 3-4-5 ಕಾಪಿಗಳನ್ನು ತಗೊಂಡು ಕಡಿಮೆ ಕೊಡುವಂತ ಪ್ರಯತ್ನ ಸಹಿತ ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಎಲ್ಲರಿಗೂ ಜ್ಞಾನ ಏನಾಗಲಿ ವಿಸ್ತಾರ ಆಗಲಿ, ನಿಮ್ಮ ಕಲಿಕೆಗೆ ಒಂದು ಬಲ ಸಿಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡ 2 ದಿನಗಳ ಆಫರ್ ನಾವು ಕೊಡ್ತಾ ಇದ್ದೇವೆ. ಆದಷ್ಟು ಮಟ್ಟಿಗೆ ಬೇಗನೆ ನಿಮ್ಮ ಪುಸ್ತಕಗಳನ್ನ ಪಡೆದುಕೊಳ್ಳುವಂತ ಕೆಲಸ ನಿಮ್ಮಿಂದಾಗಲಿ. ಇಲ್ಲಿ ಜ್ಞಾನಕ್ಕೆ ಬೆಲೆ ಕಟ್ಲಿಕ್ಕೆ ಆಗಂಗಿಲ್ಲ, ಬಟ್ ಆ ಜ್ಞಾನ ಇಲ್ಲೇ ಇದ್ರೆ ಏನಾಗ್ತದೆ ಅಂದ್ರೆ ಕೊಳಿತಾ ಇದೆ, ಅದು ಹರಿತಾನೆ ಇರಬೇಕು. ನಿಂತು ನೀರಾದ್ರೆ ಅದೇನಾಗ್ತದೆ ಕೊಳಿತದ, ಅದು ಹರಿಯುವ ನೀರಾದ್ರೆ ದಡವನ್ನ ಸೇರ್ತಿಕೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ನಮ್ಮಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಬನ್ನಿ ಹಾಗಾದ್ರೆ ಗಣಿತ ಬೋಧನೆಯಲ್ಲಿ ಒಂದು ಮಾದರಿಯನ್ನ ಬಳಸುವುದು ಯಾವ ಕೌಶಲ್ಯನ ಅಭಿವೃದ್ಧಿ ಪಡಿಸಲು ಸಹಾಯ ಮಾಡ್ತಾ ಇದೆ, ಇದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಉತ್ತರವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಮತ್ತೆ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ವೆರೈಟಿ ಆಗಿರ್ತಕ್ಕಂಥ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಗಳನ್ನ ಚರ್ಚೆ ಮಾಡೋಣ. ಸ್ಟಡಿ ಮಾಡ್ತಾ ಇರಿ ಅಲ್ಲಿ ತನಕ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.